ಅಂಗ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತು ಮೆಚ್ಚುವರೆಯ. ಊರೊಳಗಿರ್ದಡೆ ಉಪಾಧಿಕನೆಂಬರು, ಅಡವಿ ಒಳಗಿರ್ದಡೆ ಮೃಗನೆಂಬರು. ಹೆಣ್ಣ ಬಿಟ್ಟರೆ ನಪುಂಸಕನೆಂಬರು, ಹೊನ್ನ ಬಿಟ್ಟರೆ ದರಿದ್ರನೆಂಬರು. ಮಣ್ಣ ಬಿಟ್ಟರೆ ಪೂರ್ವ ಕರ್ಮಿ ಎಂಬರು. ಮಾತನಾಡಿದರೆ ಜ್ಞಾನಿಗೆ ಕೈಯ ಮಾತೆಂಬರು. ಮಾತನಾಡದಿದ್ದರೆ ಮೂಕನೆಂಬರು. ಸಮತೆಗೆ ನುಡಿದರೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚೆನ್ನಸಂಗಮ ದೇವ ನಿಮ್ಮ ಶರಣ ಲೋಕದಿಚ್ಛೆ ನುಡಿಯ ಲೋಕದಿಚ್ಛೆ ನಡೆ. ನಿನ್ನೆ ನಾವು ಮೊನ್ನೆ 2 ದಿವಸಗಳ ಕಾಲ ಮನಸ್ಸಿನ ವಿಚಾರಧಾರೆಗಳನ್ನು, ಮನಸ್ಸಿನ ತರಂಗಗಳನ್ನು ತಿಳಿದುಕೊಂಡಿದ್ದೆ. ಪೂರ್ತಿ ಅಲ್ಲ, ಸುಮ್ಮನೆ ಹಾಗೆ ತಿಳ್ಕೊಂಡಿದ್ದೆ. ಇವತ್ತು ಗುರುವಿನ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿದೆ. ಈ ಭಾರತ ದೇಶದಲ್ಲಿ ಜಗತ್ತಿನಲ್ಲೇ ಬಹಳ ಅತಿ ಅಮೂಲ್ಯವಾದಂತಹ ಸ್ಥಾನ ಅಂತ ಹೇಳಿದ್ರೆ ಗುರುವಿನ ಸ್ಥಾನ. ಅದಕ್ಕಾಗಿ ಪ್ರಾಚೀನ ಕಾಲದಲ್ಲಿ ಗುರು ಬ್ರಹ್ಮ, ಗುರು ಮಹೇಶ್ವರ, ಗುರು ವಿಷ್ಣು, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹಾಗಾಗಿ ಗುರುವಿನ ಸ್ಥಾನ ಬಹಳ ದೊಡ್ಡದು. ಜ್ಞಾನದಿಂದ ವ್ಯಕ್ತಿಗೆ ಗೌರವ, ವ್ಯಕ್ತಿಯಿಂದ ಜ್ಞಾನಕ್ಕೆ ಗೌರವ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಅರಿವಿನ ಪ್ರಕ್ರಿಯೆಗೆ ಗುರು ಅಂತ ಹೇಳುತ್ತಾರೆ. ಹಾಗಾಗಿ ಇಲ್ಲಿ ಗುರುವನ್ನ ಕುರಿತು ಶರಣರು ಯಾವ ರೀತಿಯಲ್ಲಿ ಚಿಂತನೆ ಮಾಡಿದರು. ನಾನು ಒಂದು ಮಾತನ್ನು ಹೇಳಿದೆ ಮೊನ್ನೆ ನಿಮಗೆ. ಅಷ್ಟಾವರಣವನ್ನ ಕುರಿತು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇವತ್ತಿನಿಂದ ಅದೇ ಪ್ರಾರಂಭ. ಬಹಳ ಮುಖ್ಯವಾಗಿ ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಶಟಸ್ಥಳವೇ ಆತ್ಮ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೆಯ ಅಷ್ಟಾವರಣದಲ್ಲಿ ಬರತಕ್ಕಂತಹ ಮೊದಲನೆಯ ಸ್ಥಾನವೇ ಗುರು. ಅಷ್ಟಾವರಣದಲ್ಲಿ ಬರತಕ್ಕಂಥದ್ದು ಗುರುವಿನ ಸ್ಥಾನ. ನಾನು ಹೇಳಿದೆ ನಿಮಗೆ, ಗುರು ಅಂತ ಹೇಳಿದ್ರೆ ಅಜ್ಞಾನದ ಕತ್ತಲೆಯನ್ನು ತೊಳೆದು ಸುಜ್ಞಾನದ ಬೆಳಕಿನ ಎಡೆಗೆ ತೆಗೆದುಕೊಂಡು ಹೋಗುವ ಶಬ್ದ ಯಾವುದು, ಅದು ಗುರು. ನಾನು ವ್ಯಕ್ತಿ ಅಂತ ಹೇಳಿದೆ, ಶಬ್ದ ಅಂತ ಹೇಳಿದ್ದೇನೆ. ನೀವು ಬಹಳ ಚೆನ್ನಾಗಿ ಗಮನ ಇಡಬೇಕು. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಎಡೆಗೆ ತೆಗೆದುಕೊಂಡು ಹೋಗುವ ವಸ್ತು ಯಾವುದು, ಆ ಶಬ್ದವೇ ಗುರು. ಆ ಶಬ್ದ ನಿಶಬ್ದದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ಕ್ರಿಯೆ. ಹಾಗಾಗಿ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ 8 ಆವರಣಗಳನ್ನು ಕೊಟ್ಟಿದ್ದಾರೆ. ಗುರು,
ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಕೊನೆಯದೊಂದೇ ನೆನಪಿರುತ್ತೆ ನಮಗೆ, ಕೊನೆಯದ ಒಂದೇ ನೆನಪು. ಇದನ್ನ ಶರಣರು ಬಹಳ ಸೈಂಟಿಫಿಕ್ ಆಗಿ ಕೊಟ್ಟರು. ಇದನ್ನ ಒಂದು ಮೂಢನಂಬಿಕೆನೋ ಧರ್ಮದ ಅಂಧಾನುಕರಣೆನೋ ಏನಿಲ್ಲ. ವೆರಿ ಬ್ಯೂಟಿಫುಲ್ ಸೈಂಟಿಫಿಕ್ ಇದು ಅಷ್ಟಾವರಣ. ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂತಹ ತತ್ವಗಳು, ವೈಚಾರಿಕತೆಯಿಂದ ಆಚರಣೆ ಪಡುವಂತಹ ತತ್ವಗಳು, ಆಧ್ಯಾತ್ಮದಿಂದ ಪುನಃ ಆ ಅಷ್ಟಾವರಣದ ತತ್ವದ ಜೊತೆಗೆ ಕೂಡುವ ಪ್ರಕ್ರಿಯೆಗಳು ಇವೆಲ್ಲ. ಇಲ್ಲಿ ಮೂರು ವಿಭಾಗಗಳನ್ನ ಮಾಡ್ತಾರೆ. 6 2 ವಿಭಾಗ ಕೊನೆಗೆ. ಮೊದಲು 3, ಆಮೇಲೆ 3, ಆಮೇಲೆ 2. 3 6, 6 + 2 8. ಗುರು, ಲಿಂಗ, ಜಂಗಮ ಉಪಾಸ್ಯ ವಸ್ತುಗಳು. ಉಪಾಸ್ಯ ವಸ್ತುಗಳಂದ್ರೆ ಪೂಜೆ ಮಾಡುವ ವಸ್ತುಗಳು. ಗುರು, ಲಿಂಗ, ಜಂಗಮ. ಪೂಜೆ ಮಾಡುವ ವಸ್ತುವಿಗಿಂತ ಪೂಜಿಸಿಕೊಳ್ಳುವ ವಸ್ತುಗಳು. ಮಾಡೋದು ಬೇರೆ, ಮಾಡಿಕೊಳ್ಳುವುದು ಬೇರೆ. ಲಿಂಗಾಯತ ಧರ್ಮದಲ್ಲಿ ಪೂಜೆ ಮಾಡುವುದಿರುವುದಿಲ್ಲ, ಪೂಜೆ ಮಾಡಿಕೊಳ್ಳುವುದಿಲ್ಲ. ಇಷ್ಟರಲ್ಲೇ ವ್ಯತ್ಯಾಸ ಇರ್ತದೆ. ಮಾಡೋದು ಬೇರೆ, ಮಾಡಿಕೊಳ್ಳುವುದು. ನಾವು ಪೂಜೆ ಮಾಡುವವರಲ್ಲ, ಪೂಜೆ ಮಾಡಿಸುವವರು ಅಲ್ಲ, ಪೂಜೆ ಮಾಡುವವರಲ್ಲ, ಪೂಜೆ ಮಾಡಿಸುವವರಲ್ಲ. ನಮ್ಮನ್ನ ನಾವು ಪೂಜಿಸಿಕೊಳ್ಳುವವರು. ಅಹಂ ಗೃಹೋಪಾಸನೆ. ಏನ್ ಹೇಳ್ತಾರೆ? ಅಹಂ ಗೃಹೋಪಾಸನೆ. ಗುರು, ಲಿಂಗ, ಜಂಗಮ ಉಪಾಸ್ಯ ವಸ್ತುಗಳು. ಈ ಪೂಜೆ ಮಾಡಿಕೊಳ್ಳುವ ವಸ್ತುಗಳಿಗೆ ಸಾಧನಗಳು ಬೇಕಾ, ಪರಿಕರಗಳು ಬೇಕಾ. ಆ 3 ಪರಿಕರಗಳು ಯಾವುದು ಅಂತ ಹೇಳಿದ್ರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. 3 ಪೂಜೆಯ ವಸ್ತುಗಳು. ಆ ಪೂಜೆಯ ವಸ್ತುಗಳಿಗೆ 3 ವಸ್ತುಗಳು. ಈ 6ರ ಪ್ರತಿಫಲವೇ ಪಾದೋದಕ, ಪ್ರಸಾದ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಹುಟ್ಟಿ ಊಟ ಮಾಡೋದು ಬೇಗ ಅರ್ಥ ಆಗ್ತದೆ, ನಿಮಗೆ ಅರ್ಥ ಆಗುದಿಲ್ಲ. ಗುರು, ಲಿಂಗ, ಜಂಗಮ ಉಪಾಸ್ಯ ವಸ್ತುಗಳು. ಇದು 3 ಉಪಾಸ್ಯ ಮಾಡತಕ್ಕಂತಹ ಪರಿಕರಗಳು. ಉಪಾಸ್ಯ ಅಂದ್ರೆ ಪೂಜೆ ಮಾಡಿಸಿಕೊಳ್ಳುವ ವಸ್ತುಗಳು. ಆ ಪೂಜೆ ಮಾಡುವಾಗ ಬೇಕಾದ ವಸ್ತುಗಳು ಯಾವುದು ಅಂತಂದ್ರೆ ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇದು ಸಾಧನಗಳು. ಒಂದು 3 ಸಾಧನ. ಈ 3 + 3 = 6. 6 + 2 = 8. ಯಾವುದು 2? ಪಾದೋದಕ, ಪ್ರಸಾದ. ಈ 8 ಆವರಣಗಳು ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂಥ ಆವರಣ. ನೀವು ಎಷ್ಟು ಅಷ್ಟಾವರಣಗಳನ್ನ ಕೇಳಿದಿರಿ? ಒಟ್ಟು 4 ಪ್ರಕಾರದ ಅಷ್ಟಾವರಣಗಳಿವೆ. ಒಟ್ಟು 4 ಪ್ರಕಾರದ ಅಷ್ಟಾವರಣ. ಇಷ್ಟು ವೈಜ್ಞಾನಿಕತೆ ಇರ್ತದೆ. ನಾವು ಲಿಂಗಾಯತರು ಏನ್ ಮಾಡಿವಿ ಅಂದ್ರ ಅದನ್ನ ಏನೋ ಒಂದು ರೀತಿಯ ಮೂಢನಂಬಿಕೆಯ ಆಚರಣೆಗಳು ಅಂತೇಳಿ ಇದನ್ನ ದೂರ ಸರಿಸಿರೋದ್ರಿಂದ ಈ ಧರ್ಮದ ಬೆಳವಣಿಗೆಗೆ ಕುಂಠಿತ ಆಗಿದೆ. 4 ಪ್ರಕಾರದ ಅಷ್ಟಾವರಣಗಳಿವೆ. ಒಂದು ಬ್ರಹ್ಮಾಂಡದ ಅಷ್ಟಾವರಣಗಳು, 2ನೇದು ಬಹಿರಂಗದ ಅಷ್ಟಾವರಣಗಳು, 3ನೇದು ಬಾಹ್ಯ ಅಷ್ಟಾವರಣಗಳು,
ಈ ಅಷ್ಟಾವರಣಗಳು. ಈ 4 ಬಗೆ ಬೇರೆ ಬೇರೆ ಇಲ್ಲ. ಈ 4 ಸಹ ಒಂದೇ ದೇಹದೊಳಗಡೆ ಇದೆ. ಈ 4 ಸಹ ಹೊರಗಡೆಯೂ ಇದೆ. ಈಗ ನಾನು ನಿಮಗೆ ಹೇಳುತ್ತೇನೆ, ಬ್ರಹ್ಮಾಂಡದ ಅಷ್ಟಾವರಣಗಳು ಯಾವುದು? ಯಾವುದ್ರಿ ಬ್ರಹ್ಮಾಂಡದ ಅಷ್ಟಾವರಣಗಳು? ನಾನು ಹೇಳಿದ್ದೇನೆ ಮೊದಲು. ಅದಕ್ಕೆ ಹೇಳುದು, ಲಿಂಗಾಯತರಿಗೆ ನಾಲೆಡ್ಜ್ ಕೊರತೆ, ಹೇಳುವವರದು ಕೊರತೆ. ಅದಕ್ಕಾಗಿ ಧರ್ಮ ಯಾಕೆ ಇಷ್ಟು ಸಡ್ಲ ಆಗಿದೆ ಅಂತಂದ್ರೆ ಇದಕ್ಕೇನೆ. ನಮ್ಮ ಜನರಲ್ಲಿ ಒಂದು ಕೊರತೆ ಏನು ಅಂದ್ರೆ ತತ್ವದ ಕಡೆಗೆ ಗಮನ ಕೊಡುವುದು. ಬ್ರಹ್ಮಾಂಡದ ಅಷ್ಟಾವರಣಗಳು ಯಾವುದು ಅಂದ್ರೆ 8 ತತ್ವಗಳನ್ನು ಹೇಳಿದ್ದೇನೆ ನಾನು ಮೊನ್ನೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಇದು ಬ್ರಹ್ಮಾಂಡದ ಅಷ್ಟಾವರಣಗಳು. ಮೊನ್ನೆ ನಿಮಗೆ 8 ತತ್ವಗಳನ್ನು ತಿಳಿಸಿದ್ದೇನೆ ಮೊದಲನೇ ದಿವಸ. ಈ 8 ತತ್ವಗಳನ್ನು ಹಿಡಿದುಕೊಂಡು ಅಷ್ಟಾವರಣ ಪ್ರಾರಂಭವಾಯಿತು. 8 ತತ್ವಗಳನ್ನು ಹಿಡಿದುಕೊಂಡು ಈ ದೇಹ ಆಯಿತು. ಈ ದೇಹ 8 ತತ್ವಗಳಿಗೆ ಪೂರಕ, ಆ 8 ತತ್ವಗಳು ಈ ದೇಹಕ್ಕೆ ಪೂರಕ. ಒಂದಕ್ಕೊಂದು ಸಂಬಂಧ, ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ. ನಮ್ಮ ಮನೆ ಹೇಳಿದ್ದೀನಿ, ಭೂಮಿ ಬಿಟ್ಟು ಬದುಕಲಿಕ್ಕೆ ಆಗುತ್ತಾ? ಆಗುತ್ತೇನ್ರಿ? ನೀರು ಬಿಟ್ಟಿರ್ಲಿಕ್ಕೆ ಆಗುತ್ತಾ? ಶಾಖ ಬಿಟ್ಟಿರ್ಲಿಕ್ಕೆ ಆಗುತ್ತಾ? ಗಾಳಿ ಬಿಟ್ಟಿರ್ಲಿಕ್ಕೆ ಆಗ್ತದಾ? ಶೀತಲ ಬಿಟ್ಟಿರ್ಲಿಕ್ಕೆ ಆಗುತ್ತಾ? ಆತ್ಮ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ಆತ್ಮ ಇಲ್ಲ. ಇದು 8 ಆವರಣ, ಬ್ರಹ್ಮಾಂಡದ ಅಷ್ಟಾವರಣ. ಈ ಬ್ರಹ್ಮಾಂಡದ ಅಷ್ಟಾವರಣ ನಮ್ಮ ಕಣ್ಣಿಗೆ ಕಾಣುತ್ತದೆ. ಕಾಣುತ್ತದೋ ಇಲ್ಲೋ? ಕಾಣುತ್ತದೋ ಇಲ್ಲೇನ್ರಿ? ಮಾತಾಡಬೇಕು. ಇಲ್ಲೊಂದು ಕೊರತೆ ಬೀದರ್ನಲ್ಲಿ. ಮೊದಲನೇ ದಿವಸ ಬಂದವರು 2ನೇ ದಿವಸ ಇಲ್ಲ, 2ನೇ ದಿವಸ ಬಂದವರು 3ನೇ ದಿವಸ ಇಲ್ಲ. ಬಹಳ ತಿಳ್ಕೊಂಡು ಬಿಟ್ಟಿದೀವಿ ಅಂತೇಳಿ ಅಲ್ಲಲ್ಲೇ ಕೊಡ್ತಾರ. ಅದರಲ್ಲಂತೂ ಮೋಸ್ಟ್ ಡೇಂಜರ್ಸ್ ಇನ್ ಬಸವೋಗ್ತಾರೆ. ಮೋಸ್ಟ್ ಡೇಂಜರ್ಸ್. ನಾವೆಲ್ಲ ತಿಳಿದುಕೊಂಡಿದ್ದೀವಿ ಅಂತ ಅಲ್ಲೇ ಕೂತು ಬಿಟ್ಟಾರೆ, ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಸ್ವಾಮಿ, ಯಾರು ತಿಳಿದಿಲ್ಲ. ನೋ ಮ್ಯಾನ್ ಪರ್ಫೆಕ್ಟ್. ದ ನೋ ಪರ್ಫೆಕ್ಟ್ ಪರ್ಫೆಕ್ಟ್ ಇಸ್ ಗಾಡ್ ಓನ್ಲಿ ಪರ್ಫೆಕ್ಟ್. ಅದಕ್ಕಾಗಿ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲು ಇದನ್ನು ಕೇಳಬೇಕು ನೀವು. ಒಂದೇ ದಿವಸದ ಪ್ರವಚನದಲ್ಲಿ ನಿಜಗುಣಾನಂದ ಸ್ವಾಮೀಜಿ ಪ್ರವಚನವನ್ನು ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. 30 days ಆದ್ಮೇಲೆ ನಿರ್ಧಾರ ಮಾಡಬೇಕು. ಒಂದು ದಿವಸ ಬಂದು ಹೋದ್ರೆ ಹೆಂಗ್ ಪ್ರವಚನ ಅಂತಂದ್ರೆ, ಕುರುಡ ಆನೆಯನ್ನು ಮುಟ್ಟಿ ಹೇಳ್ದಂಗೆ. ಕುರುಡ ಆನೆಯನ್ನು ಮುಟ್ಟಿ ಹೇಳ್ದಂಗೆ. ಪ್ರತಿದಿನ ಕೇಳುವಂತರಾಗಬೇಕು. ಅದಕ್ಕಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳು ಏನಂತಂದ್ರೆ, ನಿಮಗೆ ತತ್ವ ತಿಳಿದು ವ್ಯಕ್ತಿ ವಿಕಾಸನ ಆಗ್ತಾನೆ. ತತ್ವ ತಿಳಿಲಿಲ್ಲ, ವ್ಯಕ್ತಿ ವಿಕಾಸನ ಆಗೋದಿಲ್ಲ. ವಿಕಾಸನೂ ಆಗೋದಿಲ್ಲ, ಅತಂತ್ರತೆಯ ಕುತಂತ್ರ ವ್ಯಕ್ತಿ ಆಗ್ತಾನೆ. ತತ್ವ ತಿಳಿಬೇಕು. ಅದಕ್ಕೆ ಬಸವಣ್ಣ ಹೇಳೋದು, ತತ್ವ ತಿಳಿದವನ ಮನೆಗೆ ತೊತ್ತಾಗಿರುತ್ತೆ. ಎಷ್ಟು ಸುಂದರದ ಮಾತು. ತತ್ವ ತಿಳಿದವರ ಮನೆಯಲ್ಲಿ ತೊತ್ತಾಗಿರುವೆ. ಹಾಗಾಗಿ 8 ಆವರಣಗಳು ಹೊರಗಡೆ ನಮಗೆ ಕಾಣ್ತಾ ಇದೆ. ಭೂಮಿ ಕಾಣ್ತಾ ಇದೆಯಲ್ಲೋ? ಕಾಣ್ತಾ. ನೀರು, ಶಾಖ, ಸೂರ್ಯ, ಚಂದ್ರ, ಗಾಳಿ, ಆತ್ಮ ಎಲ್ಲವೂ ಕಾಣ್ತದೆ. ಕಾಣದೇ ಇರುವುದು ಯಾವುದೂ ಇಲ್ಲ. ಇದು ಬಹಿರಂಗದ ಅಷ್ಟಾವರಣ. ಈ 8 ಆವರಣಗಳಿಗೆ ಬಹಿರಂಗದ ಅಷ್ಟಾವರಣ ಇಟ್ಟು. ಯಾವುದು ಬಹಿರಂಗದ ಅಷ್ಟಾವರಣ?
ಹೇಳ್ರಿ ನೋಡೋಣ, ಬಹಿರಂಗದ ಅಷ್ಟಾವರಣ ಹೇಳು. ಸುಮ್ಮನೆ ಭಜನೆ ಮಾಡ್ತಿರಲ್ಲ, ಬಸವ 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 ಹೇಳ್ರಿ ನೋಡೋಣ. ನೋ ABCD. ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ರೆ ಬಸವ ತತ್ವ ಆಗೋದಿಲ್ಲ. ಫೋಟೋ ಇಟ್ಕೊಂಡು ಕೂತ್ಕೊಂಡು ಭಜನೆ ಮಾಡಿದ್ರೆ ಅದು ಬಸವ ತತ್ವ ಆಗುವುದಿಲ್ಲ. ಅದು ಕೇವಲ ಭಕ್ತಿ ಆಗಬಲ್ಲದು ಅಷ್ಟೇ ಹೊರತು ತತ್ವ ಆಗುವುದಿಲ್ಲ. ಬರೀ ಫೋಟೋ ಪೂಜೆ ಮಾಡೋದು, ವಿಭೂತಿ ಹಚ್ಚೋದು, ಹೂ ಹಾಕೋದು, ಭಜನೆ ಮಾಡೋದು. ಇದಕ್ಕಾಗಿ ಬಹಿರಂಗದ ಪೂಜೆಯಲ್ಲಿ ನಿಮ್ಮ ಜೀವನ ಹೋಯ್ತೆ ಹೊರತು ಅಂತರಂಗದಲ್ಲಿ ಸಾಧನೆ ಮಾಡದೇ ಇರೋದಕ್ಕೋಸ್ಕರನೇ ಈಗ ನಿಮ್ಗೆಲ್ಲ ಕಣ್ಣಿಗೆ ಕಾಣ್ತಿರೋದು. ಇವ್ರು ಯಾವ ಬಸವ ತತ್ವದವರು, ಅವ್ರು ಯಾವ ಬಸವ ತತ್ವದವರು, ಇವ್ರು ಯಾವ ಬಸವ ತತ್ವದವರು. ಮೋಸ್ಟ್ ಡೇಂಜರ್ಸ್ ಪೀಪಲ್ಸ್, ಮೋಸ್ಟ್ ಡೇಂಜರ್ಸ್ ಪೀಪಲ್ಸ್. ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಹಾಗಲ್ಲ. ಅವರು BJP ಒಳಗಿರ್ತಾರೆ, ಕಾಂಗ್ರೆಸ್ ಒಳಗೂ ಇರ್ತಾರೆ, JDS ಒಳಗೂ ಇರ್ತಾರೆ, ಮಸೀದಿ ಒಳಗಿರೋದಿಲ್ಲ. ಮಸೀದಿ ಒಳಗೆ ಅವರೆಲ್ಲರೂ ಒಂದೇ ಇರ್ತಾರೆ. ನಮ್ಮಲ್ಲಿ ಹಾಗಲ್ಲ. ಇಲ್ಲಿ ಯಾರು ಬಂದ ನಿಜಗುಣಾನಂದ ಸ್ವಾಮೀಜಿಯವರ ಬಸವ ತತ್ವನಾ, ಲಿಂಗಾನಂದ ಸ್ವಾಮೀಜಿಯವ್ರದೊಂದು ತತ್ವನಾ, ಪಾಲ್ಕಿ ಸ್ವಾಮಿಗಳದೊಂದು ತತ್ವನಾ, ಹುಣಸೂರು ಶ್ರೀಗಳವ್ರದೊಂದು ತತ್ವನಾ, ಅಕ್ಕ ಅನ್ನಪೂರ್ಣದವ್ರದೊಂದು ತತ್ವನಾ? ಈ ಜಗತ್ತಿನಲ್ಲಿ ಸ್ವಾಮಿ ವ್ಯಕ್ತಿಗಳ ತತ್ವ ಇಲ್ಲ. ವ್ಯಕ್ತಿಗಳ ಮೇಲೆ ಭಕ್ತಿ ಇಟ್ಟಂತಹ ಧರ್ಮಗಳು ಹಾಳಾಗುತ್ತದೆ. ತತ್ವಗಳ ಮೇಲೆ ವಿಶ್ವಾಸ ಇಟ್ಟು ಭಕ್ತಿ ಇಟ್ಟಿರ್ತಕ್ಕಂಥ ಧರ್ಮ ಬೆಳೀತದೆ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದನ್ನ ಮರಿಬಾರದು. ಹೇಳಲ್ಲ, ವ್ಯಕ್ತಿಗಳ ಮೇಲಿರ್ತಕ್ಕಂತಹ ತತ್ವ ಸಿದ್ಧಾಂತಗಳು ಹಾಳಾಗಿ ಹೋಗಿ ಏನಾಯಿತು ನಿಮಗೆ ಗೊತ್ತು. ನಿಮ್ಮ ಬೀದರ್ನಲ್ಲಿ ಸಂಘಟನೆ ಏನಾಯಿತು? ಬನ್ನಿ, ಹೊರಗಡೆಯಿಂದ ಬನ್ನಿ ಬಸವ ಭಕ್ತರು, ಎದ್ದು ಬಂದು ಕೇಳಲಿಕ್ಕೆ ಪ್ರಾರಂಭ ಮಾಡ್ರಿ. ಆಗ ನಿಮಗೆ ಅರಿವು ಪ್ರಾರಂಭ ಆಗ್ತದೆ. ತಿಳಿದಿದೆ ಅನ್ನತಕ್ಕಂಥದ್ದು ಬೇಡ. ಇಲ್ಲಿ ಯಾರ ವ್ಯಕ್ತಿಗಳ ಧರ್ಮ ಅಲ್ಲ ಇದು ಬಸವಣ್ಣನಿಗಾಗಿ ಬದುಕುವ ಧರ್ಮ. ಬಸವಣ್ಣನಿಗವರಿಗಾಗಿ ಜೀವನ ನಮ್ಮದು. ವ್ಯಕ್ತಿ ನಿಷ್ಠೆ ಇತ್ತು ಅದು ಪಂಥಗಳಾಗ್ತದೆ, ತತ್ವ ನಿಷ್ಠೆ ಇತ್ತು ಅದು ಸಮೂಹ ಆಗ್ತದೆ ಅಂತಕ್ಕಂಥದ್ದು. It is mass. ನೀವೆಲ್ಲರೂ ನಿಜಗುಣಾನಂದ ಸ್ವಾಮೀಜಿಯ ಮೇಲೆ ಭಕ್ತಿ ಇಟ್ಟರೆ ಮಹಾಪಾಪ. ನಿಜಗುಣಾನಂದ ಸ್ವಾಮೀಜಿಯನ್ನು ಮರೆತು ಬಸವಣ್ಣನವರ ಮೇಲೆ ಭಕ್ತಿ ಇಟ್ಟರೆ ಅದು ಧರ್ಮ ಆಗ್ತದೆ ಅನ್ನತಕ್ಕಂಥ ಇವು ನಿಮ್ಮೆಲ್ಲರಲ್ಲಿ ಬರಬೇಕಾಗಿರ್ತಕ್ಕಂಥ. ಮೊದಲು ಈ ವ್ಯಕ್ತಿ ನಿಷ್ಠೆಗಳು ಕಡಿಮೆ ಆಗಬೇಕು. ಈ ದೇಶದಲ್ಲಿ ನಮ್ಮನ್ನ ನಾವು ಮೆರೆಸಿಕೊಳ್ಳತಕ್ಕಂಥದ್ದು ಇದೆಯಲ್ಲ, ಇದು ಕಡಿಮೆ ಆಗಬೇಕು. ಅವ್ರ ರೀತಿಯ ಫಾಲೋವರ್ಸ್ಗಳಾಗಿ ಹೋಗ್ತೀವಲ್ಲ, ಅದು ಕಡಿಮೆ ಆಗಬೇಕು. ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ತತ್ವದ ಅರಿವಿನ ಕೊರತೆ ಇದೆ ಈ ದೇಶದೊಳಗಡೆ. ಬಸವನ ಫಿಲಾಸಫಿಗಳಲ್ಲಿ ಇದೆ. ಯಾಕೆ ಈಗ ಗಲಾಟೆ ಆಯ್ತಾ ಇದೆ ಅಂತಂದ್ರೆ, ಯಾಕೆ ಗಲಾಟೆ ಆಗ್ತದೆ? ಬಹಿರಂಗದಲ್ಲಿ ಬಸವಣ್ಣನವರನ್ನ ತೋರಿಸಿದೆ ಹೊರತು ಅಂತರಂಗದಲ್ಲಿ ಬಸವಣ್ಣನವರನ್ನ ಯಾರಿಗೂ ತೋರಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿಲ್ಲ. ಬರೀ ಹೊರಗಡೆ ತೋರಿಸು, ಇದು ಬಸವಣ್ಣ, ಇದು ಬಸವಣ್ಣ ಅಲ್ರಿ ಅದು. ನಿಜವಾಣ ಸ್ವಾಮಿ ಕಲ್ಕೆಟ್ಟೆ ಬಹಳ ಚಲೋ ಇದ್ರು ದಿವಸ ಅಂತ ಏನ್ರಿ ಪಂಚಾಯತ್ ಸ್ವಾಮಿ ಬಹಳ 10 ದಿವಸ ಬಹಳ ಚಲೋ ಇದ್ರೆ ಇವತ್ತು ಯಾಕೆ ಇನ್ನು ಮಾತಾಡ್ತಾರಲ್ಲ? ನೋವಾಗುತ್ತೆ ಸ್ವಾಮಿ, ನಿಮ್ಮನ್ನ ನೋಡಿದ್ರೆ ನೋವಾಗ್ತದೆ. ನಿಮ್ಮನ್ನ ನೋಡಿದ್ರೆ ಪಾಪ ನಿಮ್ಮನ್ನೆಲ್ಲ ನಾವು ಆಳ್ತಾ ಇದ್ದೀವಲ್ಲ, ಒಂದೊಂದು ಇಷ್ಟು ಸಣ್ಣ ಸಣ್ಣದು ಕಟ್ಕೊಂಡು ಆಳಕತ್ತೀವಲ್ಲ. ನಿಮ್ಮನ್ನೆಲ್ಲ ಆಳ್ತಾ ಇದ್ದೀವಲ್ಲ, ಇನ್ನೂ ಆಳ್ತಾ ಇದ್ದೀವಲ್ಲ. ತುಳಿಯುವುದು ನನ್ನ ಧರ್ಮ, ತುಳಿಸಿಕೊಳ್ಳುವುದು ನಿನ್ನ ಕರ್ಮ ಅಂತ ಹೇಳ್ತಾ ಇದ್ದೀವಲ್ಲ. ಇದರಿಂದ ಹೊರ ಬರ್ಲಿಕ್ಕೆ ಆಗೋದಿಲ್ಲೇನೋ ನಿಮಗೆ? ಎದ್ದು ಬನ್ನಿ ಬೀದರ್ ಜನ, ಇಲ್ಲಿ ಯಾರ ಶಿಷ್ಯರಾಗಬೇಕು, ಯಾರ ಶಿಷ್ಯರಾಗಬೇಡಿ. ನಮ್ಮಂತ ಸ್ವಾಮಿಗಳನ್ನ ಬಸ್ಸಿನ ಬೋರ್ಡ್ ಅಂತ ತಿಳ್ಕೊಳ್ಬೇಕು, ಬಸವಣ್ಣನ ಇಂಜಿನ್ ಅಂತ ತಿಳ್ಕೊಳ್ಬೇಕಾಗ್ತದೆ. ಅವಾಗ ಮಾತ್ರ ಧರ್ಮ ಬೆಳೀತದೆ ಅನ್ನತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ನಾವೇ ಇಂಜಿನಾಗಿ ಈ ಧರ್ಮವನ್ನು ಎಳಿತೇನೆ ಅಂತ ಹೇಳಿದ್ರೆ ಅದರಂತ ದೊಡ್ಡ ಅಪರಾಧ ಯಾವುದಿಲ್ಲ, ಅದರಂತ ದೊಡ್ಡ ಮೋಸನೂ ಯಾವುದಿಲ್ಲ ಅನ್ನತಕ್ಕಂಥ ನೀವೆಲ್ಲರೂ
ನಾವು ಹೇಳಿದೆ ಖರೆ, ನಮ್ಮದೇ ನಿರ್ಧಾರ. ಹಂಗೆ ಅಂತ ಒಬ್ರು ಹೇಳ್ಕೊಂಡು ಎತ್ತಾಗ ದಿಕ್ಕು ತಲುಪಿದ್ರು ಅಂತಾನೆ ಗೊತ್ತಿಲ್ಲ. ಅದು ನಿಮಗೆ ತಿಳ್ಕೋಬೇಕು. ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್. ನಾನು ಹೇಳಿದೆ ತೀರ್ಮಾನ. ಸ್ವಾಮಿ, ಯಾರು ಹೇಳಿದ ತೀರ್ಮಾನ? ಯಾರು ಹೇಳಿದ ತೀರ್ಮಾನ? ಮಹಮ್ಮದ್ ಪೈಗಂಬರ್ ಹೇಳಿರುವ ಮಾತುಗಳನ್ನು ಕುರಾನಿನಲ್ಲಿ ಬದಲಾಯಿಸಿದ ಶಿರಚ್ಛೇದನಾದ. ಇಲ್ಲೇನದ ಅಂತಂದ್ರೆ ಅವ್ರ ಮನೆಗೂ ಊಟ ಮಾಡೋದದ. ಗಂಡ ಜನ್ಮಗಳು ಎದೆ ಕೊಡಬೇಕಾಗ್ತದೆ, ಪ್ರಾಣ ಕೊಡಬೇಕಾಗ್ತದೆ ಧರ್ಮಕ್ಕೆ. ಒಪ್ಕೊಂಡು ಹೋರಾಟ ಮಾಡಿದ್ರ ಪೇಪರ್ ಹುಲಿಗಳು ಆಗಬಾರ್ದು. ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡೋದು, ಜಿಂದಾಬಾದ್ ಜಿಂದಾಬಾದ್. ಕ್ಯಾ ಜಿಂದಾಬಾದ್? ನೋ ಜಿಂದಾಬಾದ್, ನೋ ಜಿಂದಾಬಾದ್. ಯಾಕಿಷ್ಟು ನೊಂದುಕೊಂಡು ಹೇಳ್ತೀನಿ ಅಂದ್ರೆ, ಎಷ್ಟು ಚೆನ್ನಾಗಿತ್ತು ಈ ಸಂಘಟನೆ, ಎಷ್ಟು ಚೆನ್ನಾಗಿತ್ತು ಧರ್ಮ, ಎಷ್ಟು ಚೆನ್ನಾಗಿತ್ತು ತತ್ವ. ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ ಪುನಃ ಸಂಕುಚಿತ ಆಗ್ತದೆ. ಎಲ್ಲೋ ಒಂದು ಕಡೆ ನಾವು ಇಳಿದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇಳಿದು ನಿಲ್ಲಿಸೋದು. ಇದು ಯಾರು ಹೇಳ್ತಾ ಇದ್ದಾರೆ? ಇದು ನಿಜಗುಣಾನಂದ ಸ್ವಾಮಿ. ಇದು ನಮಗೆ ಸಂಬಂಧವಿಲ್ಲ. ಅದು ಯಾರು ಹೇಳುತ್ತಿದ್ದಾರೆ? ಅದು ಒಬ್ಬರು ಹೇಳುತ್ತಿದ್ದಾರೆ. ಅದು ಅವರಿಗೆ. ನೋ ನೋ, ಯೂಸ್ಲೆಸ್ ಪೀಪಲ್, ಯೂಸ್ಲೆಸ್ ಪೀಪಲ್. ಸ್ವಾಮಿ, ನಿಮ್ಮ ಕೈ ಬಸವಣ್ಣನವರಿಗೆ ಜಿಂದಾಬಾದ್ ಆಗಬೇಕೇ ಹೊರತು ವ್ಯಕ್ತಿಗಳಿಗೆ ಜಿಂದಾಬಾದ್ ಆಗಬಾರದು. ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ತತ್ವಕ್ಕೆ ಬಲಿಯಾಗಬೇಕಾಗ್ತದೆ. ಸ್ವಾಮಿ, ದೊಡ್ಡ ಕಟ್ಟಡ ಕಟ್ಟೋದೇನು? ಬೇಕಾದಂಗೆ ಕಟ್ಟಬಹುದು, ರೊಕ್ಕ ಇದ್ರೆ. ಅದೇನು ದೊಡ್ಡ ಮಾತು ಸ್ವಾಮಿ? ಬಸವಣ್ಣ ಕಟ್ಟಡ ಕಟ್ಟಿಲ್ಲ ಸ್ವಾಮಿ. ಬಸವಣ್ಣ ಈ ಜಗತ್ತಿನಲ್ಲಿ ಮನುಷ್ಯರ ಮನಸ್ಸು ಕಟ್ಟಿದ ಸ್ವಾಮಿ. ಮನಸ್ಸು ಕಟ್ಟಿದ, ಹೃದಯ ಕಟ್ಟಿದ. ಕಟ್ಟಡ ತಗೊಂಡು ಏನು ಮಾಡೋದು? ಸ್ಥಾವರ ಕಲಿ ಉಂಟು, ಜಂಗಮ ಕಲಿವಿಲ್ಲ. ಎಲ್ಲಿ ಕಟ್ಟಡ ರೀ? ನಿಜ ಇರೋ ಕೋಟೆ ನೋಡ್ರಿ, ಏನಾಗದ? ಪಾಯ್ಕಾನ ಆಗದು. ಹೇಳ್ತಿಲ್ಲ ಏನಾಗದ? ಆ ಕಟ್ಟಡ ನೋಡಿದ್ರೆ ಗೊತ್ತಾಗ್ತದ ಅರಮನೆ ಏನಾಗದ. ಸ್ವಾಮಿ ಬಸವಣ್ಣ ಹಂಗ ಕಟ್ಟಿಲ್ಲ. ಬಸವಣ್ಣ ಮನುಷ್ಯರ ಹೃದಯವನ್ನ ಕಟ್ಟಿದ. ಬಸವಣ್ಣ ಮನುಷ್ಯರ ಮನಸ್ಸುಗಳನ್ನ ಕಟ್ಟಿದ. ಬಸವಣ್ಣ ದ್ವೇಷವನ್ನ ಬಿಟ್ಟು ಪ್ರೀತಿಯ ಸಾಮ್ರಾಜ್ಯವನ್ನ ಕಟ್ಟಿದ. ಬಸವ ಕೇಂದ್ರ ಅಂತಂದ್ರ ವರ್ಷಕ್ಕಿದಲ್ಲ, ಅದು ಮಿಠಾರದಲ್ಲ, ಅದು ಟೋಕ್ರೆದಲ್ಲ, ಅದು ಸುರೇಶದಲ್ಲ. ಬಸವ ಕೇಂದ್ರ ಅಂದ್ರೆ, ಬಸವ ಸೆಂಟರ್ ಅಂದ್ರೆ ಬಸವನ ತತ್ವದ ಕೇಂದ್ರಗಳು ಅಂತ ಅದಿರುತ್ತೆ. ವರ್ಷಕ್ಕಿದ ಪ್ರವಚನ ಅಲ್ಲ, ನಿಜಗುಣಾನಂದ ಸ್ವಾಮೀಜಿ ಪ್ರವಚನ ಅಲ್ಲ, ಈಗರ ಜನರ ಸಮುದಾಯವನ್ನು ಕಟ್ಟುವ ಪ್ರವಚನ ಹೊರತು ಇದು ತತ್ವದ ಮೇಲೆ ನಿಂತಿರ್ತಕ್ಕಂಥ ಪ್ರವಚನ ಹೊರತು ವ್ಯಕ್ತಿಗಳ ಮೇಲೆ ನಿಂತಿರ್ತಕ್ಕಂತಹ ಪ್ರವಚನವಲ್ಲ ಇದು. ಇಂತಹ ಬಟ್ಟೆಯ ಹಾವುಗಳನ್ನು ಬಿಡುವುದನ್ನು ಬಿಡ್ರಿ ಮೊದಲು. ಇಂತಹ ಬಟ್ಟೆಯ ಹಾವುಗಳನ್ನು ಬಿಡುವುದನ್ನು ಮೊದಲು ಬಿಡ್ರಿ. ಇದಕ್ಕೆ ಮನಸ್ಸು ಅಂತಾರೇನು? ಇದಕ್ಕೆ ಹೃದಯ ಅಂತಾರೇನು? ಇದಕ್ಕೆ ಪ್ರೇಮ ಅಂತಾರೇನು? ಇದಕ್ಕೆ ತತ್ವ ಅಂತಾರೇನು? ಅಲ್ಲ, ಇದಕ್ಕೆ ದ್ವೇಷ ಅಂತ. ಏನಂತಾರೆ ಇದಕ್ಕೆ? ದ್ವೇಷ. ಅದಕ್ಕೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ, ವಿನಂತಿಸಿ ಕೇಳ್ತೇನೆ. ಇದ ಮೇಲೆ ಬೀದರ ಜನ ಆದರೂ ಸಹ ವ್ಯಕ್ತಿ ನಿಷ್ಠೆಗಳನ್ನು ಬಿಟ್ಟು ತತ್ವದ ನಿಷ್ಠೆ ಕಡೆಗೆ ಬಂದ್ರೆ ಬಸವಣ್ಣ ಇಷ್ಟು ಉದಾಹರಣೆ ಇನ್ಯಾವ ಜಿಲ್ಲೆಯಲ್ಲೂ ಮಾಡ್ಲಿಕ್ಕಾಗಲ್ಲ. ಅದನ್ನು ಬೀದರಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ ಅನ್ನತಕ್ಕಂಥದನ್ನ ನಾನು ಕಂಡುಕೊಂಡವನು ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು. ನೋವಾಗ್ತದ್ರಿ, ನನಗೆ ನೋವಾಗ್ತದೆ. ಒಬ್ಬ ಮೌಲಿ ಬಂದ್ರೆ ಇಸ್ಲಾಂ ಧರ್ಮದವ್ರು ನೋಡ್ಬೇಕು ಅವನ ಹಿಂದೆ ಹೇಗೆ ಹೋಗ್ತಾರೆ. ಒಬ್ಬ ಪಾದ್ರಿ ಬಂದ್ರೆ ನೋಡ್ಬೇಕು ಯಾವ ರೀತಿ ಹೋಗ್ತಾನೆ. ಒಬ್ಬ ಪಾದ್ರಿ ಬಂದ್ರೆ ಯಾವ ಹೋಗ್ತಾನೆ ಅಂತ ನೋಡ್ಬೇಕು. ಇಲ್ಲಿ ನಿಜಗುಣಾನಂದ ಸ್ವಾಮೀಜಿ ಬಂದ ಇಲ್ರಿ, ಅವ್ರು ಅಲ್ಲಿ ಕಲ್ತು ಬಂದಾರ್ರಿ, ಗುರುಗೆ ದ್ರೋಹ ಬಗ್ದಾರ್ರಿ. ಅದಕ್ಕೂ ಸ್ವಾಮಿ, ನಾವು ಗುರುಗೆ ಎಂದೂ ದ್ರೋಹ ಬಗ್ದಿಲ್ಲ ಸ್ವಾಮಿ. ಬಸವಣ್ಣನ ತತ್ವಕ್ಕೆ ದ್ರೋಹ ಬಗದ್ರೆ ಗುರುಗೆ ದ್ರೋಹ ಬಗದಂಗೆ ನಾವು ಬಸವಣ್ಣನವರ ತತ್ವಕ್ಕೆ ದ್ರೋಹ ಬಗದಿಲ್ಲ ಸ್ವಾಮಿ. ನಾನು ಕೈ ಎತ್ತಿ ಹೇಳ್ತೇನೆ, ಈ ಜಗತ್ತಿನಲ್ಲಿ
ಸ್ವಾಮಿ, ನಾನು ಒಂದು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೇನೆ, ಆ ಯೂನಿವರ್ಸಿಟಿಯಿಂದ ಕಲಿತ ಮೇಲೆ ನೀನು ಒಂದು ಶಾಲೆ ತೆಗೆದು ಪಾಠ ಮಾಡಬಾರ್ದು ಅಂದ್ರೆ ಇದೇನು ಮಹಾ ಅಪರಾಧ ಸ್ವಾಮಿ. ಪುರ ನೀನು ನನ್ನ ಆಳೆ ಆಗಿರು ವೈದಿಕ ಸಂಪ್ರದಾಯದ ಗುಲಾಮಗಿರಿತನ, ಇದಕ್ಕೆ ಗುರು ಅಂತಾರ? ಇದಕ್ಕೆ ಗುರು ಅಂತಾರೇನ್ರಿ? ನನ್ನ ಪಕ್ಷದಲ್ಲಿ ಇರಬೇಕು, ಬಿಜೆಪಿ ನಂದು. ಇದು ಈ ಬಸವಣ್ಣನ ಹೆಸರಿನಲ್ಲಿ ಕಟ್ಕೊಂಡವಲ್ರಿ ರಾಜಕೀಯ ಪಕ್ಷಗಳಿಗಿಂತ ಕೆಳಮಟ್ಟದ ಪಕ್ಷಗಳು ಇವಲ್ಲ. ರಾಜಕೀಯ ಮಟ್ಟದಲ್ಲಿ ಕೀಳುಮಟ್ಟದ ಸಂಸ್ಥೆಗಳಾಗ್ತದೆ ಕಟ್ಟಿರೋದು. ನಾವಿಷ್ಟು ನೀವಿಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಕತ್ತಾರ ಇತ್ತೀಚೆಗೆ ಭಕ್ತರನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ವಿಚಾರ ಮಾಡಬೇಕು ಸಮುದಾಯ, ಬಹಳ ಚೆನ್ನಾಗಿ ಚಿಂತನೆ ಮಾಡಬೇಕು ಸಮುದಾಯ ಇವತ್ತು. ಅದಕ್ಕಾಗಿ ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಮೊದಲು ತತ್ವ ತಿಳಿರಿ, ನಿಮಗೆ ವ್ಯಕ್ತಿ ಬೇಕಾಗುವುದಿಲ್ಲ. ಒಂದು ತತ್ವ ತಿಳಿರಿ, ವ್ಯಕ್ತಿ ಬೇಕಾಗುವುದಿಲ್ಲ. ಹಾಗಾಗಿ ಬ್ರಹ್ಮಾಂಡದ ಅಷ್ಟಾವರಣ ಆದ ನಂತರ ಬಹಿರಂಗದ ಅಷ್ಟಾವರಣ ಯಾವುದು ಹೇಳಿ ನೋಡೋಣ. ಇಷ್ಟು ಹೇಳೋದಕ್ಕೆ ಇಷ್ಟು ಮಾತು ಬಂತು ನೋಡ್ರಿ ಪಂಚಯ್ಯನವರ, ಇಷ್ಟು ಹೇಳೋದಕ್ಕ ಇಷ್ಟು ಮಾತು ಹೇಳ್ರಿ ನೋಡೋಣ. ಬಹಿರಂಗದ ಅಷ್ಟಾವರಣ ನೀವು ಹೇಳಿಲ್ಲ ಅಂದ್ರೆ ನಾನು ಪ್ರವಚನ ಮಾಡೋದಿಲ್ಲ, ನೀವು ಭಜನೆ ಮಾಡೋದು ನಿಲ್ಲಿಸ್ಬೇಕಿಲ್ಲ. ಹೇಳ್ರಿ ನೋಡೋಣ. ಸ್ವಾಮಿ, ಬಹಿರಂಗದ ಅಷ್ಟಾವರಣೆ ಗುರು, ಲಿಂಗ, ಸಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ. ಬ್ರಹ್ಮಾಂಡದ ಅಷ್ಟಾವರಣ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಬಹಿರಂಗದ ಅಷ್ಟಾವರಣ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇದು ಬಹಿರಂಗದ ಅಷ್ಟಾವರಣ. ಗುರು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲೋ, ನಾನಲ್ಲ ಗುರು. ನಿಮಗೆ ನಾನು ಗುರು ಕಾಣ್ತಾ ಇದ್ದೇನೆ, ನನ್ನ ಕಣ್ಣಿಗೆ ಯಾರು ಗುರು? ನೀವು ಗುರು. ವ್ಯತ್ಯಾಸ ಗೊತ್ತಾಗ್ತದಲ್ಲ. ಪುನಃ ಇಲ್ಲಿ ಭೇದ ಇಲ್ಲ ತತ್ವದೊಳಗಡೆ, ಸರಿಯಾಗಿ ತಿಳ್ಕೊಳ್ಬೇಕು. ನಿಮಗೆ ನಾನು ಕಾಣ್ತಾ ಇದ್ದೇನೆ ಬಹಿರಂಗದಲ್ಲಿ, ಏನು ಏನಾಗಿ ಕಾಣಿಸ್ತಾನೆ? ಗುರು. ನನಗೆ ಯಾರು ಗುರು? ನೀವು ಗುರು. ನೀವು ಅನ್ಬೋದು ಹೆಂಗಲಿ ಗುರು? ಹೌದು, ಇದು ತತ್ವ, ಇದು ಬಸವ ತತ್ವ. ಇಲ್ಲಿ ಗುರು ಅನ್ನತಕ್ಕಂಥದ್ದು ಭೇದವೇ ಇಲ್ಲ, ಬೇರೆ ಇಲ್ಲ. ಅಲ್ಲಿ ಬಹಿರಂಗದಲ್ಲಿ ಮಠಕ್ಕೆ ನೀವು ಹೋದಾಗ ಜಂಗಮರಾಗ್ತೀರಿ. ಮಠದಲ್ಲಿರುವ ಸ್ವಾಮಿ ಭಕ್ತನಾಗಿ ನಿಮ್ಮನ್ನ ಆಹ್ವಾನ ಮಾಡಬೇಕು. ಮಠಕ್ಕೆ ನೀವು ಹೋದಾಗ ಮಠದಲ್ಲಿ ನೀವು ಜಂಗಮರಾಗಿ ಒಳಗಡೆ ಪ್ರವೇಶ, ಗುರುವಾಗಿ ನೀವು ಪ್ರವೇಶ, ಲಿಂಗವಾಗಿ ನೀವು ಪ್ರವೇಶ. ಮಠದಲ್ಲಿರುವ ಭಕ್ತ ಸ್ವಾಮಿ ನಾನು ನಿಮ್ಮನ್ನ ಕರಿಬೇಕು, ಬರಬೇಕು. ನೀವು ನಾನು ಮಠ ಬಿಟ್ಟು ನಿಮ್ಮ ಮನೆಗೆ ಬಂದಾಗ ಗುರು ಆಗ್ತಾನೆ, ಲಿಂಗವಾಗ್ತಾನೆ, ಜಂಗಮವಾಗ್ತಾನೆ, ನೀವು ಭಕ್ತರಾಗ್ತಾನೆ. ವ್ಯತ್ಯಾಸ ಗೊತ್ತಾಗ್ತದಲ್ಲಿ ಹೇಳೋದು ನಾನು. ಇವತ್ತಿನ ಪ್ರವಚನ ತಿಳಿತು ಲಿಂಗಾಯತರಾಗ್ತೀರಿ, ಇಲ್ಲಾಂದ್ರೆ ಮಂಗಾಯತರಾಗ್ತೀರಿ. ಸಿದ್ದೇನವ್ರೆ, ಮಠದಾಗ ನಾವು ಪ್ರವೇಶ ಮಾಡಿದಾಗ ನಾವು ಮಠಕ್ಕೆ ಹೋಗ್ತಾ ಇರ್ತೀವಿ. ಆವಾಗ ಅವ್ರೇನಾಗಬೇಕು? ಭಕ್ತರ. ಯಾರು? ಸ್ವಾಮಿ ನಾನು ಗುರು ಅಂತ ತಿಳ್ಕೊಂಡಿದ್ರೆ ಅಲ್ಲಿ ನಡೆಯಲ್ಲ. ಅಲ್ಲಿ ಏನಾಗ್ಬೇಕು? ಸ್ವಾಮಿ, ಮಠ ಸ್ವಾಮಿ ಏನಾಗ್ಬೇಕು? ಏನಾಗ್ಬೇಕು? ಭಕ್ತ ಆಗ್ಬೇಕು. ಬಸವಣ್ಣ ಹೀಗೆ ನಿಂತ್ಕೊಂಡಿದ್ರು, ಯಾರು ಬರ್ಲಿ ಅಂತ? ಜಂಗಮ ಬರ್ಲಿ ಅಂತ. ಆದ್ರೆ ಬಸವಣ್ಣ ಗುರು ಅಲ್ಲೇನೋ? ಗುರುನೇ. ಗುರು ಅಲ್ಲೇನ? ಗುರುನೇ. ಬಸವಣ್ಣ ಮಹಾಮನೆಯನ್ನ ಬಿಟ್ಟು ಊರ ಹೊರಗಡೆ ಬಂದಾಗ ಏನು? ಗುರು. ಮನೆ ಒಳಗಡೆ ಇದ್ದಾಗ ಭಕ್ತ. ನಾನು ಮಠದೊಳಗಡೆ ಇದ್ದಾಗ ಭಕ್ತ. ಹೊರಗಡೆಯಿಂದ ಭಕ್ತರು ಬಂದಾಗ ಜಂಗಮರು. ನಾ ಮಠ ಬಿಟ್ಟು ಹೊರಗಡೆ ಹೋದಾಗ ಜಂಗಮ. ನಿಮ್ಮ ಮನೆಗೆ ಬಂದಾಗ ಜಂಗಮ. ನೀವು ಭಕ್ತರು, ನಾನು ಜಂಗಮ. ನೀವು ಮನೆ ಬಿಟ್ಟು ಮಠಕ್ಕೆ ಬಂದಾಗ ನೀವು ಜಂಗಮ, ನಾನು ಭಕ್ತ. ಎಷ್ಟು ಚೆನ್ನಾಗದ ನೋಡ್ರಿ, ಮಜಾ ಹೆಂಗದ ನೋಡಿದಿರನ? ಕೇಳಿದ್ರೇನೆ ಇದನ್ನೆಲ್ಲಾದ್ರು ಇದೇನ್ರಿ ಇದು ಹೆಂಗ ಆಗ್ತದೆ ಅಂತ ನೀವು ಅನ್ಬಹುದು.
ಸ್ವಾಮಿ ಭಕ್ತ ಅಂದ್ರೆ ಇಟ್ ಇಸ್ ಸರ್ವಿಸ್, ಇಟ್ ಇಸ್ ಮೋಟಿವೇಶನ್, ಇಟ್ ಇಸ್ ಡೆಡಿಕೇಶನ್. ಇದಕ್ಕೆಲ್ಲ ವ್ಯತ್ಯಾಸ ಇದೆ. ಹಾಗಾಗಿ ಬಹಿರಂಗದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ 8 ಆವರಣಗಳು ಬಹಿರಂಗದಲ್ಲಿ. ಬ್ರಹ್ಮಾಂಡ ಮತ್ತು ಬಹಿರಂಗ ಆದ ಮೇಲೆ ಬಾಹ್ಯ ಅಷ್ಟಾವರಣ, ಇದು 3ನೆಯ ಪ್ರಕಾರ. ಬಾಹ್ಯ ಅಷ್ಟಾವರಣ ಯಾವುದು? ಯಾವುದು ಬಾಹ್ಯ ಅಷ್ಟಾವರಣ? ತನು, ಮನ, ಪ್ರಾಣ, ತ್ವಚ, ಕಣ್ಣು, ಕಿವಿ, ನಾಲಿಗೆ, ಮೂಗು. ಈಗ ಎಲ್ಲಿಗೆ ಬಂತಿದು? ಎಲ್ಲಿಗೆ ಬಂತೀಗ? ಪುನಃ ಬಾಹ್ಯಕ್ಕೆ ಬಂತು. ಪುನಃ ಎಲ್ಲಿಗೆ ಬಂತು? ಬಾಹ್ಯ. ತನು ಕಾಣಿಸ್ತಾ ಇದೆ ಇಲ್ಲಿ ದೇಹದಲ್ಲಿ. ಈಗ ಅದಕ್ಕೆ ಹೇಳಿದೆ, ಇದನ್ನ ಕಾಣಿಸ್ತಾ ಇದೆ, ಇದಕ್ಕೇನಂತೀರಿ ನೀವು? ಗುರು ಅಂತ ಹೇಳ್ತೀರಿ. ಈ ಕಾಣುವ ದೇಹಕ್ಕೆ ಏನ್ ಹೇಳ್ತಾ ಇದ್ರಿ? ಗುರು. ತನುವೇ ಗುರು, ಮನವೇ ಲಿಂಗ, ಪ್ರಾಣವೇ ಜಂಗಮ, ತ್ವಚೆಯೇ ವಿಭೂತಿ, ಕಣ್ಣೇ ರುದ್ರಾಕ್ಷಿ, ಕಿವಿಯೇ ಮಂತ್ರ, ನಾಲಿಗೆಯೇ ಪಾದೋದಕ, ಮೂಗೆ ಪ್ರಸಾದ. ಅರ್ಥ ಆಗ್ತದೆ? ಈಗ ಅರ್ಥ ಆದ್ರೆ ಅರ್ಥ ಆಯ್ತು ಅಂದ್ರೆ ಎದುರ್ಕೋಬೇಡ್ರಿ. ಬಹಳ ಜನ ನನ್ನ ಹತ್ರ ಬರೋದಕ್ಕೆ ಬಹಳ ಜನ ಎದುರ್ತಾರೆ. ಸ್ವಾಮಿ ಮಾತಾಡಕ್ತಾನ, ಅಲ್ಲಿ ಹೋದ್ರೆ ಏನಾದ್ರು ಬೈದಿದ್ದಾನ. ನಿಜವಾಗಿ ನಿಮ್ಮ ಭಕ್ತರಿಗೆ ಒಂದು ಮಾತಾಡ್ತೀನಿ, ಪ್ರವಚನ ಮಾಡುವ ಶೈಲಿ ನನ್ನದಿದೆ. ಆಕಸ್ಮಿಕ ನೀವೇನು ತಪ್ಪು ತಿಳ್ಕೊಬೇಡ್ರಿ, ಯಾವಾಗ ಬೇಕಾದ್ರೂ ಬನ್ನಿ. ನಾನು ಈ ಸಮಾಜದ ಒಂದು ಕಸುಬರಿಕೆ ಹೊರತು, ನಿಮ್ಮ ಪ್ರೇಮದ ಕಸುಬರಿಕೆ ಇದ್ದೇನೆ ಹೊರತು ಇನ್ನೇನು ಇಲ್ಲ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ಇರಬೇಕಾಗ್ತದೆ. ನಾನು ಜೋರಾಗಿ ಮಾತನಾಡ್ತೀನಿ ಅಷ್ಟೇ, ನಾನು ಯಾರ್ದು ಏನಿಲ್ಲ. ಜನ ಹೇಳ್ತಾರೆ ಇಳೆಗೆ ಪೊರಕೆ ಯಾವಾಗ ಕೂತಿದ್ವ. ನಾವು ಕಸ ಗುಡಿಸುವವರಾಗಬೇಕು ಹೊರತು ಕಸ ಹಾಕುವವರಾಗಬಾರದು. ಗುರು ಅಂದ್ರೆ ಕಸ ಗುಡಿಸುವವನು, ಕಸ ಹಾಕುವವನಲ್ಲ. ಕಸವನ್ನ ಗುಡಿಸುವವನು ಗುರು, ಕಸ ಹಾಕುವವನು ಗುರು ಅಲ್ಲ. ನಾನೊಂದು ಕಸುಬರಿಕೆ ಇದ್ದೆ. ದೇಹ ದೇವಾಲಯದಿ ಚಿನ್ಮಯನು ನೆಲೆಸಿರುವ ದಿನ ದಿನವು ಶುಚಿಗೊಳಿಸೋ ಮನದ ಮಂದಿರವ. ಬುದ್ಧಿ ಎಂಬುದು ಪೊರಕೆ, ಅಶ್ರುತಿಯನು ಗುಡಿಸಲ್ಕೆ, ಭಾವವೆಂಬುವ ನೀರು ನಿರ್ಮಲವಾಗಿಗೊಳಿಸಲ್ಕೆ. ದೇಹ ದೇವಾಲಯದಿ ಚಿನ್ಮಯನು ನೆಲೆಸಿರುವ ಎನ್ನ ಕಾಯವೇ ಕೈಲಾಸವಾಯಿತು, ಎನ್ನ ಮನವೇ ಲಿಂಗವಾಯಿತು, ಎನ್ನ ತನುವೇ ಸತ್ಯೆಯಾಯಿತು. ಗುರುವೇ ತನು, ಮನವೇ ಲಿಂಗ, ಪ್ರಾಣವೇ ಜಂಗಮ, ವಿಭೂತಿಯೇ ತ್ವಚೆ, ರುದ್ರಾಕ್ಷಿಯೇ ಕಣ್ಣು, ಮಂತ್ರವೇ ಕಿವಿ, ಪಾದೋದಕವೇ ನಾಲಿಗೆ, ಮೂಗೆ ಪ್ರಸಾದ. ಬಹಿರಂಗದಲ್ಲಿ ಕಾಣುವ ವಸ್ತು ಬೇರೆ. ಇಲ್ಲಿ ಗುರು ಕಾಣಿಸ್ತಾ ಇದೀನಾ? ಕಾಣಿಸ್ತದೆ. ಲಿಂಗ ಕಾಣಿಸ್ತದೆ. ಜಂಗಮ ಅಂದ್ರೆ ಮೂವಿ, ಈ ಭಾಷಣ ಮಾಡ್ತಾ ಇದ್ದೀನಲ್ಲ, ಬೋಧನೆ ಮಾಡ್ತಾ ಇದ್ದೀನಲ್ಲ, ಇದು ಜಂಗಮ ಕೆಲಸ, ಜಂಗಮ. ವಿಭೂತಿ ಹಚ್ಕೊಂಡಿದ್ದೀನಲ್ಲ, ಕಾಣಿಸ್ತದೆ. ರುದ್ರಾಕ್ಷಿ, ಮಂತ್ರ, ಮಂತ್ರ ಕೇಳಿಸ್ತಾ ಇದೆಯಲ್ಲೋ, ಅದೇ ಮಂತ್ರ. ಈಗ ನಿಮಗೆ ಕೇಳಿಸ್ತಾ ಇದೆಯಲ್ಲ ನನ್ನ ಮಾತು, ಅದು ಮಂತ್ರ. ಮಂತ್ರ. ಪಾದೋದಕ, ಏನು ಪಾದೋದಕ? ಪಾದೋದಕ ಅಂದ್ರೆ ಕಾಲು ತೊಳೆದ ನೀರಲ್ಲ. ಪಾದೋದಕ ಅಂದ್ರೆ ಏನು? ನಿಮ್ಮ ನಾಲಿಗೆಯಲ್ಲಿ ಇರ್ತಕ್ಕಂಥ ರುಚಿ ಪಾದೋದಕ. ಪ್ರಸನ್ನತೆ, ಇದನ್ನೆಲ್ಲ ತಗೊಂಡ ಮೇಲೆ ಅಂತಿರಲ್ಲ, ಅದೇ ಪ್ರಸನ್ನ. ಇದು ಹೇಗಿರುತ್ತೆ? ಇದು ಬಹಿರಂಗದಲ್ಲಿ ಕಾಣ್ತಾ ಇದೆಯಾ? ಕಾಣ್ತದೆ. ಹಾಗೆ ಬಾಹ್ಯ ಅಷ್ಟಾವರಣ ಅಂದ್ರೆ ದೇಹವೇ ಗುರು, ಮನವೇ ಲಿಂಗ, ಪ್ರಾಣವೇ ಜಂಗಮ. ಇದು ಪ್ರಾಣ ಅಂದ್ರೆ ಜಂಗಮ. ಜಂಗಮ ಅಂತಂದ್ರೆ ಇಟ್ ಇಸ್ ಮೂವಿಂಗ್, ಚಲಿಸುವುದು, ಚಲನಾಶೀಲನ. ಗಾಳಿ, ಪ್ರಾಣ, ಪ್ರಾಣ, ಗಾಳಿ, ಗಾಳಿ. ಈ ದ್ವಾರದ 9 ದ್ವಾರದಲ್ಲಿ ಗಾಳಿ ಹೋಗಬೇಕು.
9 ಜಾಗದಲ್ಲಿ ಗಾಳಿ ಹೋಗಬೇಕು. ಗಾಳಿ ನಿಂತು ನಿಮಗೆ ನಾವು ಒಳಂಗಿಲ್ಲ, ನಮಗೆ ನೀವು ಒಳಂಗಿಲ್ಲ. ಇಟ್ ಇಸ್ ಮೂವಿಂಗ್. ಜಂಗಮ, ಪ್ರಾಣ, ಗಾಳಿ, ಪೃಥ್ವಿ ಅಪ್ಪು ತೇಜ್ ವಾಯು. ವಾಯು ಅಂದ್ರೆ ಜಂಗಮ. ಇಲ್ಲಿ ಕಾಣುವ ದೇಹ ತನು, ಒಳಗಿರುವ ಮನಲಿಂಗ, ಮಾತನಾಡುವ ಶಕ್ತಿಯೇ ಪ್ರಾಣ, ಈ ಚರ್ಮವೇ ತ್ವಚ, ಈ ಕಣ್ಣುಗಳೇ ರುದ್ರಾಕ್ಷಿ, ಈ ಕಿವಿಗಳೇ ಮಂತ್ರ, ಈ ನಾಲಿಗೆಯೇ ಪಾದೋದಕ. ಪ್ರಸಾದ ಅಂತ ಹೇಳಿದ ಕೂಡಲೇ ಬಜ್ಜಿ ಹಾಕಿದ್ರೆ ಮೂಗು ವಾಸನೆ ಬಂತಲ್ಲ, ಅದು ಪ್ರಸಾದ. ಅರ್ಥ ಆಗ್ತದನ್ನ ಹೇಳೋದು ಪ್ರಸಾದ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅಷ್ಟಾವರಣ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಬಹಿರಂಗದ ಅಷ್ಟಾವರಣ 8, ಬಾಹ್ಯ ಅಷ್ಟಾವರಣ 8, ಇದರೊಳಗೆ ಅಂತರಷ್ಟಾವರಣ ಅಂತ ಪುನಃ 8. ಇಷ್ಟು ಕನ್ಫ್ಯೂಷನ್ ಆಗ್ತದೆ, ಒಂದೇ ದಿವಸ ಅರ್ಥ ಆಗೋದಿಲ್ಲ. ಗಜಿಬಿಜಿ ಆಗ್ತದೆ, ಸ್ವಲ್ಪ ಗಜಿಬಿಜಿ ಆಗ್ತದೆ ನಿಮಗೆ, ಒಂದೇ ದಿವಸ ಅರ್ಥ ಆಗೋದಿಲ್ಲ. ಈ ವಿಚಾರವನ್ನ ಪುನಃ ಬಂದು 10 ರಿಂದ 12 ಗಂಟೆವರೆಗೆ ಕುತ್ಕೊಂಡು ನನ್ನ ಹತ್ರ ಅಲ್ಲಿ ಚಿಂತನೆ ಮಾಡಿ, ಆಯ್ತಾ? ಇಲ್ಲಿ ಕ್ಲಾಸ್ ಕೊಟ್ಬಿಡ್ತೇನೆ, ಅಲ್ಲಿ ಬಂದು ಕುತ್ಕೊಂಡು ಚಿಂತನೆ ಮಾಡಿ. ಬಹಿರಂಗದ ಅಷ್ಟಾವರಣ ಹೇಳಿದೆ ನಿಮಗೆ. ಕಾಣುತ್ತಿರುವ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇದಕ್ಕೆ ಬಾಹ್ಯ ಅಷ್ಟಾವರಣ ಪುನಃ ಯಾವುದು? ತನು, ಮನ, ಪ್ರಾಣ, ತ್ವಚ, ಕಣ್ಣು, ಕಿವಿ, ನಾಲಿಗೆ, ಮೂಗು. ಇದು ಕಾಣ್ತದ, ಬಾಹ್ಯನೂ ಕಾಣ್ತದ, ಬಹಿರಂಗನೂ ಕಾಣ್ತದ. ಆದ್ರೆ ಅಂತರಂಗದ ಅಷ್ಟಾವರಣ ಕಾಣುವುದಿಲ್ಲ. ಅಂತರಂಗದ ಅಷ್ಟಾವರಣವನ್ನು ಅನುಭವಿಸಬೇಕಾಗ್ತದೆ. ಏನು ಅಂತರಂಗದ ಅಷ್ಟಾವರಣ? ಅರಿವೇ ಗುರು, ಇದು ನಾಲೆಡ್ಜ್ ಇಸ್ ಗುರು. ಅರಿವೇ ಗುರು, ಆತ್ಮವೇ ಲಿಂಗ, ಸುಜ್ಞಾನವೇ ಜಂಗಮ, ದೈವಿ ಸಂಪತ್ತೇ ವಿಭೂತಿ, ಜ್ಞಾನ ನೇತ್ರವೇ ರುದ್ರಾಕ್ಷಿ, ಪ್ರಣವನಾದವೇ ಮಂತ್ರ, ಅಂತಃಕರಣವೇ ಪಾದೋದಕ, ಪ್ರಸನ್ನತೆಯ ಪ್ರಸಾದ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಕೇಳಿದ್ರೇನೆಲ್ಲಾದ್ರೂ? ಕೇಳಿಲ್ಲ. ಮಹದೇವಸ್ವಾಮಿಗಳ 25 ವರ್ಷ ಪೇಪರ್ ತಿಂದ್ರಿ, ಕೇಳಿರಿ ಎಲ್ಲಾದ್ರೂ? ಹೇಳೋದಿಲ್ಲ ಸ್ವಾಮಿ, ಕೇವಲ ಪೂಜೆ ಮಾಡಿಸ್ತೀವಿ ನಾವು, ತತ್ವ ಹೇಳೋದಿಲ್ಲ ಸ್ವಾಮಿ. ತತ್ವ ಹೇಳುದು. ಈಗ ನಾನಂದ್ರೆ ನಿಮ್ಮನ್ನ ಗುರು ಅಂತ ಕರೆದೆ, ನಿಮ್ಮನ್ನ ಗುರು ಅಂತ ಕರೆದ್ರೆ ನಾಳೆ ನನ್ನ ನೀವು ನಮಸ್ಕಾರ ಮಾಡ್ತೀವಿ? ಮಜಾ ಬಾಳ ಅದ. ನಿಮ್ಮನ್ನ ಗುರು ಅಂತ ಹೇಳಿದ್ರೆ ನಾಳೆ ನಮಗ ನಮಸ್ಕಾರ ಮಾಡೋರು ಯಾರೇ? ಬರ್ತೀರಿ ನೀವು? ಇಲ್ಲಿ ಅರಿವೇ ಗುರು, ಅರಿವೇ ಗುರು. ಭಾಷ್ಯದಲ್ಲಿ ತನು ಗುರು, ಬಹಿರಂಗದಲ್ಲಿ ಗುರು ಬೇರೆ ಇರೋದಿಲ್ಲ. ತನುವೇ ಗುರು, ಅಂತರಂಗದಲ್ಲಿ ಅರಿವೇ ಗುರು, ಆತ್ಮವೇ ಲಿಂಗ, ಸುಜ್ಞಾನವೇ ಜಂಗಮ, ದೈವಿ ಸಂಪತ್ತೇ ವಿಭೂತಿ. ಅಂತರಂಗದೊಳಗಡೆ ವಿಭೂತಿ ಯಾವುದು ಅಂದ್ರೆ ದೈವಿ ಸಂಪತ್ತು. ಅಂತರಂಗದಲ್ಲಿ ಪ್ರಾಣ ಯಾವುದು ಅಂತಂದ್ರೆ ಸುಜ್ಞಾನ. ಅಂತರಂಗದಲ್ಲಿ ಲಿಂಗ ಯಾವುದು ಅಂತ ಹೇಳಿದ್ರೆ ಆತ್ಮ. ಅಂತರಂಗದಲ್ಲಿ ಗುರು ಯಾರು ಅಂತ ಹೇಳಿದ್ರೆ ಅರಿವು. ಅಂತರಂಗದಲ್ಲಿ ಗುರು ಅರಿವು, ಅಂತರಂಗದಲ್ಲಿ ಲಿಂಗ ಆತ್ಮ, ಅಂತರಂಗದಲ್ಲಿ ಜಂಗಮ ಸುಜ್ಞಾನ, ಅಂತರಂಗದಲ್ಲಿ ವಿಭೂತಿ ದೈವಿ ಸಂಪತ್ತು, ಅಂತರಂಗದಲ್ಲಿ ರುದ್ರಾಕ್ಷಿ ಅಂದ್ರೆ ಜ್ಞಾನ ನೇತ್ರವೇ ರುದ್ರಾಕ್ಷಿ, ಅಂತರಂಗದಲ್ಲಿ ಮಂತ್ರ ಯಾವುದಂತಂದ್ರೆ ಪ್ರಣವನಾದ, ಅಂತರಂಗದಲ್ಲಿ ಪಾದೋದಕ ಯಾವುದಂತಂದ್ರೆ ಅಂತಃಕರಣ, ಅಂತರಂಗದಲ್ಲಿ ಪ್ರಸಾದ ಯಾವುದಂದ್ರೆ ಪ್ರಸನ್ನತೆ. 8ಕ್ಕೆ 8. ಇದನ್ನು ಅರಿಲಿಕ್ಕೆ ಪ್ರಯತ್ನ ಪಡಬೇಕು ನಾವೆಲ್ಲರೂ. ಅಂತವರು ಬಸವಣ್ಣನವರ ಭಾವಚಿತ್ರವನ್ನ ಹಾಕಿಕೊಂಡು 21ನೇ ಶತಮಾನಕ್ಕೆ ಬಸವಣ್ಣ ಅಂತಂದ್ರೆ ಬ್ಲಾಂಕ್ ಚೆಕ್ ಎಷ್ಟು ಬೇಕಾದ್ರೂ ಬರ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ನಾನು ಹೇಳಿದ ಅರ್ಥ ಆಯ್ತಲ್ಲ? ಬಸವಣ್ಣ ಅಂದ್ರೆ ಇಟ್ ಇಸ್ ಬ್ಲಾಂಕ್ ಚೆಕ್. ಯಾಕೆ? ಇಟ್ ಇಸ್ 21 ಸೆಂಚುರಿಯ ಎನ್ಕ್ಯಾಶ್. ಎಷ್ಟು ಬೇಕಾದ್ರೂ ಬರ್ಕೊಳ್ಬಹುದು. ಒಂದಿಷ್ಟು ವಚನ ಹೇಳಿದ್ರೆ ಮುಗಿತು. ಬಸವಣ್ಣನವರ ತತ್ವ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಏನ್ ಹೇಳಲಿಕ್ಕೆ ಬರ್ತದ?
ಸ್ವಾಮಿ ಮೊದಲು ತಿಳಿಸ್ರಿ, ತತ್ವ ತಿಳಿಸ್ರಿ. ಬಸವಣ್ಣ ಅಂದ್ರೆ ಏನು ಗೊತ್ತೇನ್ರಿ? ಮೂರ್ತಿ ಅಲ್ಲ ಸ್ವಾಮಿ. ಬಸವಣ್ಣ ಅಂತಂದ್ರೆ ಇಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿಯನ್ನ ನರನಿಂದ ಹರನಾಗಿ ಮಾಡುವುದು ಯಾವುದು? ಅದು ಬಸವ ತತ್ವ. ನರನಿಂದ ಹರನಾಗಿ ಮಾಡುವುದು ಬಸವ ತತ್ವ. ಮನುಷ್ಯನನ್ನ ಮಹಾದೇವನಾಗಿ ಮಾಡುವುದು ಬಸವ ತತ್ವ. ಅದಕ್ಕೆ ಮಹಾದೇವಿ ಹೇಳುದು, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದನ್ನು ತೊರೆದು ಭಕ್ತರೆಂದೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ, ನಿಮಗೆ ಶರಣು ಶರಣ. ನರ ಜನ್ಮವ ತೊಳೆದು ಹರ ಜನ್ಮವ ಮಾಡಿದ ಗುರುವೆ. ಬಸವಣ್ಣ ಅಂದ್ರ ಅಪ್ಪ, ಬಸವಣ್ಣ ಅನುಭವ ಮಂಟಪವನ್ನ ಕಟ್ಟಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ, ಯಾಕೆ ಮರ್ತ್ಯ ಲೋಕದಲ್ಲಿ ನಿಮ್ಮಂಥವರನ್ನ ಕರ್ತಾರನ ಕಮ್ಮಟವಾಗಿ ಮಾಡಲಿಕ್ಕೆ, ನಿಮ್ಮಂತರ ಅರಿವಿನ ಪ್ರಜ್ಞೆಯನ್ನು ಹೆಚ್ಚಿಸಲಿಕ್ಕೆ, ನಿಮ್ಮ ಆತ್ಮಸ್ಥೈರ್ಯವನ್ನು ತುಂಬಿಸಲಿಕ್ಕೆ. ಇವತ್ತು ಸಂಯುಕ್ತ ಕರ್ನಾಟಕ ನೋಡಿದ್ರೋ ಇಲ್ಲೋ ನೀವೆಲ್ಲರೂ? ನಿನ್ನೆ ನಾನೊಂದು ಮಾತು ಮನಸ್ಸಿನ ವಿಚಾರ ಬಂದಾಗ ಹೇಳಿದೆ, SLC ಫೇಲ್ ಆಯಿತು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸರಣಿ ಆತ್ಮಹತ್ಯೆ ಆಗಿದೆ, ಸರಣಿ ಆತ್ಮಹತ್ಯೆ ಆಗಿದೆ. SLC ಫೇಲ್ ಆಗಿರ್ತಕ್ಕಂಥವ್ರು ಸರಣಿ ಆತ್ಮಹತ್ಯೆ, 25 ಜನ ಆತ್ಮಹತ್ಯೆ ಮಾಡ್ಕೊಂಡು ಸಿಗ್ತಿದ್ದಾರೆ. ಕಾರಣ ಏನಂದ್ರೆ ಆತ್ಮಕ್ಕೆ ಸರಿಯಾದಂತ ಸಂಸ್ಕಾರ ಕೊಡದೇ ಇರುವುದಕ್ಕಾಗಿ. ಕೇವಲ ಬಹಿರಂಗದ ಪೂಜೆ, ಬಹಿರಂಗದಲ್ಲೇ ಆಟ, ಚಿತ್ರದ ರೂಪು ಕಾಣಿರನ್ನ, ಚಿತ್ರದ ಕಪ್ಪು ಕಾಣಿರನ್ನ ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಬಸವತತ್ವ ಇಲ್ಲಿಗೆ ಬಂದು ನಿಂತದ್ರಿ. ಚಿತ್ರದ ರೂಪು, ಚಿತ್ರದ ಕಪ್ಪು, ಅಪ್ಪಿದರೆ ಸುಖ ಇಲ್ಲ, ಮೆಲಿದರೆ ರುಚಿ ಇಲ್ಲ. ಬಸವಣ್ಣ ಅಂದ್ರೆ ಫೋಟೋ ಪೂಜೆ. ಈ ಹುಡುಗರು ಹೊರಗಡೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಫೋಟೋ ಇಟ್ಕೊಂಡು ಭಿಕ್ಷೆ ಬಿಡ್ತಾರೆ. ಗಂಟೆಲ್ಲ ಆಡಿಸ್ಕೊಂಡು ಕಣ ಕಣ ತೋರ್ಸೋದು, ಗಂಟೆ ಎಲ್ಲ ಆಡಿಸೋದು, ದುಡ್ಡು ಎತ್ತೋದು. ಸ್ವಾಮಿ ಇದು ನಿಲ್ಲಬೇಕು, ಇದು ಎಲ್ಲಿಯವರೆಗೆ ನಿಲ್ಲುವುದಿಲ್ಲ ಅಲ್ಲಿಯವರೆಗೆ ಬಸವ ತತ್ವ ಬೆಳೆಯುವುದಿಲ್ಲ. ಇದು ನನ್ನ ಒಂದು ಕೊನೆಯ ವಿನಂತಿ. ಇದು ನನ್ನ ಯಾರ ಮೇಲೆ ನನ್ನ ಹಗೆತನ ಅಲ್ಲ, ಹಗೆತನ ಅಲ್ಲ ಸ್ವಾಮಿ. ಸ್ವಾಮಿ ನೀವು ಜನರಿಗೆ ತತ್ವ ತಿಳಿಸಿ, ಪೂಜೆ ಮಾಡಿಸಬೇಡ್ರಿ, ಲಿಂಗ ಪೂಜೆ ಮಾಡುವುದನ್ನು ಕಲಿಸಿ, ಲಿಂಗ ಯೋಗವನ್ನ ಮಾಡುವುದನ್ನು ಕಲಿಸಿ, ಆಗ ಆತ್ಮದರ್ಶನವಾಗ್ತದೆ. ಯಾರು ಮೊನ್ನೆ ಮಾತನಾಡುವಲ್ಲ ಪಾಪ ಹುಡುಗನಿಗೆ ತಿಳಿದಿದೆ ಅಷ್ಟು, ಇದೇ ಲಿಂಗಾಯತ ಧರ್ಮದ ಜೀವಾಳ ಅಂದ್ರೆ ಪ್ರಾರ್ಥನೆ ಅಲ್ರಿ ಎಂದು. ನಾಂದೆ ಲಿಂಗಾಯತ ಧರ್ಮದ ಜೀವಾಳ ಪ್ರಾರ್ಥನೆ ಅಲ್ಲ, ಲಿಂಗಾಯತ ಧರ್ಮದ ಜೀವಾಳ ಪ್ರಾರ್ಥನೆ ಅಲ್ಲ ಸ್ವಾಮಿ. ಲಿಂಗಾಯತ ಧರ್ಮದ ಜೀವಾಳ ಶಿವಯೋಗ. ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ. ಪ್ರಾರ್ಥನೆ ಸುಮ್ಮನೆ ಸಮಾಜದ ಸಂಘಟನೆಗಾಗಿ ಇರ್ತಕ್ಕಂಥದ್ದು. ಸುಮ್ಮನೆ ಎಲ್ಲರೂ ಒಂದು ಕಡೆ ಕೂಡ್ಲಿಕ್ಕಾಗಿ ಪ್ರಾರ್ಥನೆ ಅಷ್ಟೇ. ಧರ್ಮ ಉಳಿಬೇಕು ಅಂದ್ರೆ ಶಿವಯೋಗ ಉಳಿಬೇಕು. ಇಸ್ಲಾಂ ಧರ್ಮದ ಜೀವಾಳ ಅಂದ್ರೆ ನಮಾಜ್. ಇಸ್ಲಾಂ ಧರ್ಮದ ಜೀವಾಳ ನಮಾಜ್. ಕ್ರೈಸ್ತ ಧರ್ಮದ ಜೀವಾಳ ಸೇವೆ. ಕ್ರೈಸ್ತ ಧರ್ಮದ ಜೀವಾಳ ಇಟ್ ಇಸ್ ಸರ್ವಿಸ್. ಸೇವೆ ತೆಗಿತು, ಕ್ರೈಸ್ತ ಧರ್ಮ ಹೋಯ್ತು, ನಮಾಜ್ ಹೋಯ್ತು, ಇಸ್ಲಾಂ ಧರ್ಮ ಹೋಯ್ತು, ವಿಪස්සನ ಧ್ಯಾನ ಹೋಯ್ತು, ಬೌದ್ಧ ಧರ್ಮ ಹೋಯ್ತು, ಅಹಿಂಸಾ ತತ್ವ ಹೋಯ್ತು, ಜೈನ ಧರ್ಮ ಹೋಯ್ತು, ಶಿವಯೋಗ ಹೋಯ್ತು ಅಂದ್ರೆ ಲಿಂಗಾಯತ ಧರ್ಮ ಹೋಯ್ತು. ಶಿವಯೋಗವೇ ಧರ್ಮದ ಜೀವಾಳ. ಸ್ವಾಮಿ ಬಸವಣ್ಣ ಏನು ಹಿಡಿದು ಈ ಸಮಾಜವನ್ನ ಕಟ್ಟಿದ? ಲಿಂಗ ಹಿಡಿದು ಕಟ್ಟಿದ್ರು. ಶಿವಯೋಗವನ್ನು ಹಿಡಿದು ಕಟ್ಟಿದ್ರು. ಪ್ರಾರ್ಥನೆ ಸಮುದಾಯಕ್ಕಾಗಿ, ಒಂದು ಕಡೆ ಕೂಡ್ಲಿಕ್ಕಾಗಿ. ಎಲ್ಲರೂ ಒಂದು ಕಡೆ ಕೂಡೋಣಪ್ಪ, ಎಲ್ಲರೂ ಒಂದು ಕಡೆ ಸೇರೋಣ, ಒಂದಿಷ್ಟು ಪ್ರಾರ್ಥನೆ ಮಾಡಿದ್ರೆ ನಮಗೆಲ್ಲರಿಗೂ ಅನುಭವ ಆಗ್ತದೆ ಅಷ್ಟೇ. ಆದರೆ ಪ್ರಾರ್ಥನೆಯಿಂದ ಧರ್ಮ ಬೆಳೆಯುವುದಿಲ್ಲ, ಶಿವಯೋಗ ಸಾಧನೆಯಿಂದ ಬೆಳೀಲಿಕ್ಕೆ ಸಾಧ್ಯತೆ ಇರ್ತದೆ. ಇದು ಶಿವಯೋಗ ಅಂದ್ರೆ ಬೇರು, ಬೇರು. ಪ್ರಾರ್ಥನೆ, ಅನುಭವ, ಸಂಘಟನೆ ಅಂದ್ರೆ ಸುಮ್ಮನೆ ಟೊಂಗೆ, ಎಲೆ, ಹೂವು. ಹೂ ಮುರಿದು ಬಿಟ್ರೆ
ಮುಗೀತು. ಪ್ರಾರ್ಥನೆ ಮುಗೀತಲ್ಲೋ, ಬಸವ ತತ್ವ ಮುಗೀತಲ್ಲ. ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡಿ ಆತ್ಮದರ್ಶನ ಮಾಡಿಕೊಂಡ್ರೆ ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೆ ಸಜ್ಜೆಯಾಯಿತು. ನೆನೆಗೊಳೆ ದೇವರುಂಟೆ, ನೋಡುವಡೆ ಭಕ್ತರುಂಟೆ, ಗುಹೇಶ್ವರ ಲಿಂಗವು ಲೀಯವಾಯಿತು. ನೆನೆ ನೆನೆ ಎಂದರೆ ಏನ ನೆನೆವೆನಯ್ಯ, ಏನ ನೆನೆವೆನಯ್ಯ, ಏನ ನೆನೆವೆನಯ್ಯ. ಏನು ನೆನಪಿದೆ ಸ್ವಾಮಿ? ಏನು ನೆನಲಿಕ್ಕೆ ಸಾಧ್ಯ? ಎನ್ನ ಕಾಯವೇ ಕೈಲಾಸ. ಇಲ್ಲಿ ದೇಹವನ್ನ ದೇವಾಲಯ ಮಾಡಿಕೊಳ್ಳುವ ಧರ್ಮದ ಅಷ್ಟಾವರಣ, ಮನವನ್ನ ಲಿಂಗವಾಗಿ ಮಾಡಿಕೊಳ್ಳುವ ಅಷ್ಟಾವರಣ, ಸುಜ್ಞಾನವನ್ನ ಜಂಗಮವನಾಗಿ ಮಾಡಿಕೊಳ್ಳುವ ಅಷ್ಟಾವರಣ, ವಿಭೂತಿಯನ್ನ ದೈವಿ ಸಂಪತ್ತಾಗಿ ನೋಡ್ತಕ್ಕಂಥದ್ದು. ವಿಭೂತಿ ಅಂದ್ರ ಲಿಂಗಾಯತ ಧರ್ಮದ ಕೋನ ಅಲ್ಲ, ಅದು ನಮ್ಮ ಜೀವನ ದೈವಿ ಸಂಪತ್ತಾಗಬೇಕು. ದೈವಿ ಸಂಪತ್ತಾಗಬೇಕು. ವಿಭೂತಿ ಹಚ್ತಾ ಇದ್ದೀನಿ ಅಂದ್ರೆ ಅದು ದೈವಿ ಸಂಪತ್ತು. ರುದ್ರಾಕ್ಷಿ ಅಂದ್ರೆ ಕಣ್ಣು, ಕಣ್ಣು, ನೇತ್ರ, 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 ಶಿವಲಿಂಗ, 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 ನಾಲಿಗೆ ಗುರುಲಿಂಗ, ಮೂಗು ಆಚಾರಲಿಂಗ, ಕಿವಿ ಪ್ರಸಾದಲಿಂಗ, ಚರ್ಮ ಜಂಗಮಲಿಂಗ, ಮನಸ್ಸು ಮಹಾಲಿಂಗ. ಎಷ್ಟು ಬ್ಯೂಟಿಫುಲ್ ಇದು ತತ್ವ, ಎಷ್ಟು ಅದ್ಭುತ ಇದು, ಎಷ್ಟು ಸುಂದರ ಇರಬಹುದು. ವಿಚಾರ ಮಾಡ್ರಿ ಈ ತತ್ವಗಳೆಲ್ಲ. ಅದಕ್ಕಾಗಿ ಗುರು ಅಂತ ಹೇಳಿದ್ರೆ ಯಾರು ಅಲ್ಲ, ನಿನ್ನ ಅರಿವೇ ನಿನಗೆ ಗುರು, ನಿನ್ನ ಆಚಾರವೇ ನಿನಗೆ ಲಿಂಗ, ನಿನ್ನ ಅನುಭವವೇ ನಿನಗೆ ಜಂಗಮ, ನಿನ್ನ ಅರಿವೇ ನಿನಗೆ ಗುರು. ನಿಮ್ಮ ಅರಿವು ನಿಮಗೆ ಗುರು ಆಗಬೇಕು. ಕಾವಿ ಬಟ್ಟೆ ಗುರು ಆಗಬಾರದು. ಅರಿವೇ ಅಲ್ಲ, ಅರಿವು. ಇತ್ತೀಚೆಗೆ ಕಾವಿ ಬಟ್ಟೆ, ಸ್ವಾಮಿ ಕಾವಿ ಬಟ್ಟೆ ಹಾಕಿದವರೆಲ್ಲರೂ ಸ್ವಾಮಿಗಳಲ್ಲ. ಧರ್ಮದಲ್ಲಿ ಕಾವಿ ಬಟ್ಟೆ ಅವಶ್ಯಕತೆ ಇಲ್ಲ. ನೀವು ಅನ್ಬೋದು ನೀವ್ ಯಾಕೆ ಹಾಕಿದಿರಿ ಅಂತ, ನೀವು ಅದು ನಂಬಿದ್ರೆ ಅದಕ್ಕೆ ಹಾಕಿರಿ. ನಾ ಏನು ಮಾಡಿ, ನೀವು ಕಾವಿ ಬಟ್ಟೆ ಹಾಕಿದ್ರೆ ಸ್ವಾಮಿಗಳೆಲ್ಲ ಅಂತ ಬಿಟ್ಟಿದ್ರು. ಜೈನ ಮುನಿ ಏನೂ ಇಲ್ಲ, ಹಾಗೆ ನಿರಾಕಾರದಲ್ಲಿ ಹೋಗ್ತಾರೆ. ಬೆಟ್ಟಕ್ಕೆ ಚಳಿ ಆದರೆ ಏನು ಒದ್ದಿಸುವೆ, ಬೆಟ್ಟಕ್ಕೆ ಚಳಿ ಆದರೆ ಏನು ಒದ್ದಿಸುವೆ. ಈ ಕಾವಿ ಬಟ್ಟೆ ಹಾಕಿದವ್ರಲ್ಲ ಗುರು ಗುರು ಅಂತ ಹೇಳಿ ಹಿಂದೆ ಬೆನ್ನು ಹತ್ತಿ ಹತ್ತಿ ಗುರು ಗುರು ಗುರ್ರಾಗಬೇಕು. ಏನಾಗೈತ? ಕಾವಿ ಬಟ್ಟೆ ಹಾಕಿದವರು ಗುರುಗಳಲ್ಲ, ಬಿಳಿ ಬಟ್ಟೆ ಹಾಕಿದವರೆಲ್ಲರೂ ಅನುಭಾವಿಗಳಲ್ಲ. ಕಾವಿ ಬಟ್ಟೆ ಹಾಕಿದವರೆಲ್ಲರೂ ಗುರುಗಳಲ್ಲ, ಬಿಳಿ ಬಟ್ಟೆ ಹಾಕಿದವರು ಅನುಭಾವಿಗಳಲ್ಲ. ಬಟ್ಟೆ ಸಂಬಂಧವೇ ಇಲ್ಲ. ತನವೇ ಗುರು, ಮನವೇ ಇಲ್ಲ. ನಿನ್ನ ತನು ಗುರು ಆಗಲಿ, ನಿನ್ನ ಕೈಲು ಶಿವಲಿಂಗವಾಗಲಿ, ನೀನು ಕೆಟ್ಟದನ್ನು ನೋಡೋದಿಲ್ಲ. ನಿನ್ನ ಕಿವಿ ಪ್ರಸಾದಲಿಂಗವಾಗಲಿ, ಕೆಟ್ಟದನ್ನು ಕೇಳೋದಿಲ್ಲ. ನಿನ್ನ ನಾಲಿಗೆ ಗುರುಲಿಂಗವಾಗಲಿ, ಮಾತನಾಡಿದಲ್ಲವೂ ಮಂತ್ರವಾಗಬಲ್ಲ. ಎಂತಹ ಧರ್ಮ ಕೊಟ್ಟಾರೆ, ಎಂತಹ ಧರ್ಮ ಕೊಟ್ಟಾರೆ. ಇದನ್ನು ಬಿಟ್ಟು ನಮ್ಮಂತ ಸ್ವಾಮಿಗಳು, ಚೋಟ ಮೋಟ ಸ್ವಾಮಿಗಳು ಒಂದಿಷ್ಟು ಕಾವಿ ಹಾಕೊಂಡು ಇಲ್ಲಿ ವಚನ ಹೇಳೋದು, ನಡ್ಕೋ ನಡ್ಕೋ. ಏನ್ ಹಾಕೊಳ್ಳೋದು? ಕರ್ಮ. ಏನ್ ನಡ್ಕೊಳ್ಳೋದು, ಏನು ಪಡ್ಕೊಳ್ಳೋದು? ಏನ್ ನಡ್ಕೊಳ್ಳೋದು, ಏನು ಪಡ್ಕೊಳ್ಳೋದು? ಕಾಲ್ ತೊಳೆದು ನೀರು ಕುಡಿಸ್ತಾರ, BP ಶುಗರು. ಒಂದಿಷ್ಟು ಆ ನೀರನ್ನು ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ಹಾಕಿ ನೋಡ್ರಿ ಎಷ್ಟು ಹುಳಗಳದಾವ. ತೊಳ್ಕೊಳ್ಳೋದು ಕುಡಿಯೋದು, ತೊಳ್ಕೊಳ್ಳೋದು ಕುಡಿಯೋದು, ಮನೆಗೆಲ್ಲ ಚಿಮ್ಸೋದು. ಏನಾಗ್ತದ? ಇದು ಮನೆಯೊಳಗಿರೋ ಎಲ್ಲ ಅದು ಹೋಗ್ಬಿಡ್ತದೆ. ಏನು ಹೋಗ್ತದವ ತಾಯಿಂದಿರ ಕುಡಿಯಕತ್ತಿರಲ್ಲ, ಏನು ಹೋಗ್ತದ್ರವ ಅದು? ಪಾದೋದಕ ಅಂತಂದ್ರೆ ನಿಮ್ಮ ಪ್ರಸನ್ನತೆಯೇ ಪಾದೋದಕ, ನಿಮ್ಮ ಬದುಕು ಪಾದೋದಕವಾಗಬೇಕು. ನಿಮ್ಮ ಬದುಕು ಪಾದೋದಕ. ನಮ್ಮಂತ ಸ್ವಾಮಿಗಳು ತೊಳೆಯೋದು, ಕುಡಿಸೋದು, ದವಾಖಾನೆ ಕಳ್ಸೋದು. ನೋಡ್ರಿ ದವಾಯಿಗಳು ನಮ್ಮ ದವಾಯಿ ಜೋರದಾರ. ಎಲ್ಲಿ ಕಳ್ಸೋದು? ನೀವು ನೋಡ್ರಿ. ಬೇಕಾದ್ರೆ ಇಲ್ಲೇ ನಮ್ಮ ಸೊಲ್ಲಾಪುರಿಯವರು ಡಾಕ್ಟರ್ ಬಂದಾರ, 3 ಹಾಕ್ಯಾರ. ಬಹಳ ಜನ ಸಂತೋಷ ಇದೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವೆಲ್ಲರೂ. ಅವ್ರು ಬಂದಾರ, ದೊಡ್ಡ ಡೀನ್ ಅವರು, ಮಹಾರಾಷ್ಟ್ರದ ಡೀನ್.
ಅವ್ರನ್ನ ಕೇಳ್ರಿ ನೀವು, ಯಾವ್ದಾರ ಕಾಲು ತೊಳೆದಿದ್ದು ನೀರು ಯಾವ್ದಾರು ಸ್ವಾಮಿ ಬಹಳ ದೊಡ್ಡ ಸ್ವಾಮಿದು ತೊಳ್ಕೊಂಡು ಹೋಗ್ಬೇಕು. ಉಂಡು ಶುಗರ್ ಆಗಿರ್ತದೆ, ತಿಂದು BP ಏನಿರ್ತದೆ ಕೆಳಗೆ ಇಳಿದಿರ್ತದೆ. ಕುಡಿಯಕ್ಕೆ ಹೋಗಿರಲ್ಲ ಎಲ್ಲಾರು. ನಾನು ಹಿಂಗೆ ಶ್ರಾವಣದಲ್ಲಿ ಒಂದು ಪ್ರವಚನ ಮಾಡೋದು, ಈ ಸ್ವಾಮಿ ಕಾಲು ತೊಳ್ಕೊಂಡು ನೀರು ಕುಡಿಬಾರ್ದು, ಅದಕ್ಕಾಗಿ ಈ ಸ್ವಾಮಿಯ ಬಹಿಷ್ಕಾರ ಹಾಕಬೇಕಂದ್ರು ಹೆಚ್ಚಲ್ಲ ಅಂದೆ ನಾನು. ನಿಮ್ಮಂತ ನಿಮ್ಮಂತ ಮಂದಿರ ಬಾಳ ನೋಡಿ ನಡೆಯಂದ, ನಿಮ್ಮಂತ ಮಂದಿನ ಬಾಳ ನೋಡಿ. ಕಾಲು ತೊಳೆದು ನೀರು ಕುಡಿಯಬೇಡಿ, ಮಹಾ ಅಪರಾಧ. ಕಾಲು ತೊಳೆದಿರುವ ನೀರನ್ನ ಲಿಂಗದ ಮೇಲೆ ಹಾಕಬೇಡಿ, ಅದು ಮಹಾ ಅಪರಾಧ. ಇದರಷ್ಟು ದೊಡ್ಡ ಮಹಾ ಅಪರಾಧವೇ ಇಲ್ಲ, ಇದಕ್ಕಿಂತ ದೊಡ್ಡ ಮಹಾ ಪಾಪವೇ ಇಲ್ಲ. 10ನೇ ದಿವಸದ ಬಾಂಬ್ ಇದು, ನ್ಯೂಕ್ಲಿಯರ್ ಬಾಂಬ್ ಹೋದಂಗೆ ಹೋಗೈತಿ ಇವತ್ತು. ಕುಡಿಯೋರು ಗೊತ್ತಾಗ್ತದೆ, ಕಾಲು ತೊಳೆದು ನೀರು ಕುಡಿಬೇಡ್ರವ. ಸುಮ್ಮನೆ ನೀವೇ ನೀರು ತಗೊಂಡು ಬಸವ ಅಂತ ಬರೆದು ಲಿಂಗಪ್ಪ ಆದೋದಕ್ಕ ಜಂಗಮಪ್ಪ ಆದೋದಕ್ಕ ಮಾಡ್ಕೊಂಡು ಕುಡಿ. ಪಾತ್ ಪೂಜೆ ಮಾಡಬೇಕಿತ್ತು, ಏನೋ ಭಕ್ತಿ ಇತ್ತು, ಒಂದಿಷ್ಟು ವಿಭೂತಿ ಹಚ್ಚಿ ಮಾಡಿ. ಆದ್ರೆ ಅದು ತೊಳೆದು ನೀರು ಕುಡಿಯುವಂಥದ್ದು ಬೇಡ. ಭಕ್ತಿ ಪಾದ ಪೂಜೆನೂ ಸಹ ನಿಷೇಧ ಅದ ನಮ್ಮಲ್ಲಿ, ಬಹಳ ನಿಷೇಧ ಅದ. ಅದೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಬಿಡೋರಲ್ಲ. ನೀವು ನಮಗೂ ಚಪ್ಪಾಳೆ ತರ್ತೀರಿ, ಅವ್ರು ಬಂದ್ರೆ ಅವ್ರಿಗೂ ಚಪ್ಪಾಳೆ ತರ್ತೀರಿ. ನಿಮ್ಮನ್ನು ನಂಬೋದು ಕಷ್ಟ, ಮೋಸ್ಟ್ ಡೇಂಜರ್ಸ್. ನೀವು ಬಂದ್ರಷ್ಟೇ, ನಾಳೆ ಬರ್ದಿದ್ರು ಅಷ್ಟೇ. ನಾನು ಕೇಳಬಾರ್ದಲ್ಲ ನಿಮ್ಮ ಜೊತೆ ಸೇರ್ಕೊಂಡು. ಅವ್ರು ಬಂದ್ರು ಚಪ್ಪಾಳೆ ತಟ್ಟಾದ್ರೆ, ನಾವು ಬಂದ್ರು ಯಾಕ್ರಿ ಇನ್ನೊಬ್ರು ಮನುಷ್ಯಗೆ ಬೇಸರ ಆಗೋಣ. ಲೇಸನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಗನ ಶರಣ ವಚನದಲ್ಲಿ ಅಲ್ಲ ಎಂಬೇಕು. ಅಕ್ಕಮಾದೇವಿ ಹೇಳ್ತಾರ, ಅನ್ಯರ ಕೈಯಿಂದ ಅಲ್ಲ ಎನಿಸಿಕೊಂಬುವುದಕ್ಕಿಂತ ಸಾಯುವುದೇ ಲೇಸು. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬುದು, ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬುದು. ನಿಮ್ಮ ಶರಣ ಲೋಕನಿಚ್ಛೆ ನುಡಿಯ, ಲೋಕನಿಚ್ಛೆ ನುಡಿ. ತಾಕತ್ ಬೇಕು, ತಾಕತ್ ಬೇಕು. ದುನಿಯಾಕ ಲಾಕ್ ಮಾರೋ, ದುನಿಯಾಕ ಸಲಾಮ್ ಕರೋ, ದುನಿಯಾಕ ಜುಟ್ಟು ಕರೋ ಅಂತಲ್ಲ. ಇವತ್ತಿಗೂ ತೊಳ್ಕೊಳ್ಳೋದು ಕುಡಿಯೋದು, ತೊಳ್ಕೊಳ್ಳೋದು ಕುಡಿಯೋದು. ನೋಡಿದ್ರೆ ನನಗ ಇನ್ನು ಬೀದರ್ನಲ್ಲಿ ಸ್ವಲ್ಪ ಕಡಿಮೆ ಐತೆ, ನಮ್ಮ ಕಡೆ ನೋಡ್ಬೇಕು ರೀ. ತಲೆ ಕೆಟ್ಟು ಮೂರ ಬಟ್ಟೆ ಇದು ಹೇಳಕ್ಕಂದ್ರೆ ಇವನು ಸ್ವಾಮಿನೆಲ್ಲ ಅಂದಾರ್ರಿ. ನಾನು ಸ್ವಾಮಿನೆಲ್ಲ ಅಂದಾರ. ನಾನ್ ತಗೊಂಡೆ ನನ್ನನ್ನು ನೀನು ಸ್ವಾಮಿ ಅಂದ್ರೆ ಏನಾಗಬೇಕೀಗ ಸ್ವಾಮಿ? ಈ ಜಗತ್ತಿನಲ್ಲಿ ನಿಮ್ಮ ಸರ್ಟಿಫಿಕೇಟಿನಿಂದ ನಾನು ಸ್ವಾಮಿ ಆಗಬೇಕಾಗಿಲ್ಲ. ನನ್ನ ನಡೆ ನುಡಿಗಳಿಂದ ನನ್ನ ಬದುಕು ಹಸನಾಗಬೇಕಾಗಿದೆ ಹೊರತು ನಿಮ್ಮಿಂದ ನಾನು ಸ್ವಾಮಿ ಆಗಬೇಕಾದ ಅವಶ್ಯಕತೆಗಳಿಲ್ಲ. ಇವೆಲ್ಲ ನಮ್ಮ ಬಾಕಿ ಸ್ವಾಮಿಗಳೆಲ್ಲ ಜನಗಳು ಸರ್ಟಿಫಿಕೇಟ್ ಕೊಡ್ಬೇಕು. ಇವ್ರು ಗುರುಗಳ್ರಿ, ಇವ್ರು ಬಹಳ ಚಲೋ ಗುರುಗಳು, ಇವ್ರು ಬಹಳ ಚಲೋ ಪ್ರವಚನ ಮಾಡ್ತಾರ, ಇವ್ರು ಬಹಳ ಚಲೋ ಆಶೀರ್ವಾದ ಅದ, ಇವ್ರ ಭಾಷಣ ಕೇಳಬೇಕು. ಇವ್ರ ಭಾಷಣ ಹೇಗಿರ್ತದ? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಎದ್ದು ಬನ್ನಿ ಸ್ವಾಮಿ, ಮಠಗಳಿಂದ ಹೊರಗಡೆ ಎದ್ದು ಬನ್ನಿ ಮಠಾಧಿಪತಿಗಳೇ. ಮಠದಿಂದ ಹೊರಗಡೆ ಎದ್ದು ಬನ್ನಿ. ಶಾಲಾ ಕಾಲೇಜು ಕಟ್ಟುವುದು ನಿಮ್ಮ ಕೆಲಸವಲ್ಲ, ಅದು ಯಡಿಯೂರಪ್ಪನ ಕೆಲಸ. ಒಂದು ಕಾಲದಲ್ಲಿ ಬೇಕಾಗಿತ್ತು, ಮಾಡಿದ್ರು ಸ್ವಾಮಿಗಳು. ಈಗ ಅದರ ಅವಶ್ಯಕತೆಗಳಿಲ್ಲ. ಒಂದು ಕಾಲದಲ್ಲಿ ಸ್ವಾಮಿಗಳು ಮಾಡಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಸ್ವಾಮಿಗಳು ಚೆಕ್ಗೆ ಸೈನ್ ಹಾಕೊಂಡು ಕುತ್ಕೊಳ್ಳೋದು ಸ್ವಾಮಿ ಕೆಲಸ ಅಲ್ಲ. ಭಕ್ತರ ಮನೆಯಲ್ಲಿ ಎಷ್ಟು ಕೊಡ್ದಾರ, ಎಷ್ಟು ಬಿಟ್ಟಾರ, ಅವ್ನು ಲಿಂಗ ಕಟ್ಟನೋ, ವಿಭೂತಿ ಕಟ್ಟಿದನೋ, ಇದು ನೋಡೋದು ಸ್ವಾಮಿ ಕೆಲಸ. ಬ್ಯಾಂಕ್ ಬ್ಯಾಲೆನ್ಸ್ ನೋಡೋದು ಸ್ವಾಮಿ ಕೆಲಸ ಅಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಲಿಕ್ಕೆ ಮ್ಯಾನೇಜರ್ ಇದ್ದಾನೆ ಸ್ವಾಮಿ, ಗಾವಿ ಬಟ್ಟೆ ಹಾಕಬೇಕಾಗಿಲ್ಲ. ಅದಾಗ್ಲಿ ಏನಾಗ್ತದೆ ಆಗೋಗ್ಲಿ ಅಂತ ಬೀದರ್ನ ಒಂದ್ಸಲ ಹಾಗೆ ಹೋಗ್ಲಿ ಅಂತ ನೋಡೋದದ. ನಾನು ಇಲ್ಲ ನಮ್ಮನಾರು ಬಡದು ಹೊರಗಡೆ ಓಡಿಸ್ಬೇಕು ಬೀದರವರು, ಇಲ್ಲಾಂದ್ರೆ ನೀವಾರು ಬಡಿಸ್ಬೇಕು. ಬರಬೇಕು ಹೊರಗಡೆ ಸ್ವಾಮಿಗಳು. ಇವತ್ತು ಮಠಗಳನ್ನು ಬಿಟ್ಟು ಹಳ್ಳಿಗೆ ಏಕರಾತ್ರಿ ಅಂತೆ, ಪಟ್ಟಣಕ್ಕೆ ಪಂಚರಾತ್ರಿ ಅಂತೆ ಹಗಲೇನು ಧರ್ಮವನ್ನು ಉಪದೇಶ ಮಾಡುವುದೇ ಗುರುಗಳ ಕರ್ತವ್ಯ. ಅಂಥವನು ಗುರು. ಇವತ್ತು ಬಸವಣ್ಣನವ್ರನ್ನ ಗುರು ಅಲ್ಲ ಅಂತ ಬಿಡ್ತಾರ್ರಿ. ಬಸವಣ್ಣ ಗುರು ಅಲ್ಲ, ನಾನು ಭಕ್ತ. ಅವನು ಭಕ್ತ, ನಿಮ್ಮ ಗುರು ಅಂತ. ಭಕ್ತ ಅಂದ್ರೆ ಏನು ಗೊತ್ತಿಲ್ಲ, ಗುರು ಅಂದ್ರೆ ಏನು ಗೊತ್ತಿಲ್ಲ.
ಭಕ್ತ ಅಂದ್ರೆ ಏನು ಗೊತ್ತಿಲ್ಲ, ಗುರು ಅಂದ್ರೆ. ಹೀಗೆ ಒಂದು ವೇದಿಕೆ ಮೇಲೆ ಪ್ರವಚನ ನಡೀತಿರ್ಬೇಕಾದ ಸಂದರ್ಭದಲ್ಲಿ ಸುಮಾರು ಬೆಳಗಾವಿನಲ್ಲಿ 36 ಜನ ಸ್ವಾಮಿಗಳಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ತರಾಪಾಸ ಮಾಡಿದ್ದಾರೆ. ನಿಜವಾದ ಸ್ವಾಮಿಗಳು ಅಂತಂದ್ರೆ ಅವರು ವಿಚಾರ ಮಾಡಿ ಅವ್ರ ವೇದಿಕೆ ಕರೆಸ್ಬೇಕು. ಇಲ್ಲೂ ಯಾರೋ ಒಬ್ರು ಪ್ರವಚನ ಮಾಡ್ಲಿಕ್ಕೆ ಉದ್ಘಾಟನೆಗೆ ಕರೆಯಕ್ಕೆ ಹೋದಾಗ ಕೇಳಿದ್ರಂತೆ, ಅವ್ರ ಭಾಷಣ ಕೇಳಿದ್ರೇನ್ರಿ? ಇಲ್ಲೇನ್ರಿ ನೀವು ಅಂತ ಕೇಳಿದ್ರು ನಮ್ಮ ಸುರೇಶ್. ಯಾಕ್ರಿ? ಇಲ್ರಿ ಅವ್ರು ಸ್ವಲ್ಪ ನೇರವಾಗಿ ಹೇಳ್ತಾರ, ಮತ್ತೆ ಇದನ್ನ ಅಟ್ಯಾಚ್ ಹೇಳೋದು ಇರೋದನ್ನ ಇರುವಾಗಿ ಹೇಳ್ತೀವಿ ಅಂತ ಹೇಳಿದ್ರು ನಂಬೋದಿಲ್ಲ ಅಂತಂದ್ರೆ ಏನು ಮಹಾಪಾಪ ಸ್ವಾಮಿ ಜಗತ್ತಿನಲ್ಲಿ. ಹೇಳುವುದನ್ನು ಸಹ ಮಹಾಪರಾಧ ಅಂತ ಹೇಳೋದಾದ್ರೆ ಹೇಗೆ ಹೇಳೋದು? ಹೀಗೆ ಪ್ರವಚನ ನಡೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕುಳಿತಿರ್ತಕ್ಕಂಥ ಸ್ವಾಮಿಗಳೆಲ್ಲರ ಏನಂದ್ರು, ಬಸವಣ್ಣ ಭಕ್ತ, ಬಸವಣ್ಣ ಭಕ್ತ, ನಾವು ಗುರು, ಬಸವಣ್ಣ ನಮ್ಮ ಮನೆಯ ಅಂದು ಹೋಗ್ಬಿಟ್ಟಾರೆ ಆ ಸ್ವಾಮಿ. ನನ್ನ ಕಿತ್ತ ನೆತ್ತಿಗೆ ಇರ್ತು, ಹೋಗ ಯಾವ್ದೋ ಮನೆ ಕೂತಿದ್ದ, ಅವನ ನಡ್ಕೊಂಡು ಬರೋರ್ಗೂ ಸಮಾಧಾನ ಇರಲಿಲ್ಲ. ನಾನು ಬಹಳ ಕೆಟ್ಟವನಿದ್ದೀನ್ರಿ, ನನ್ನನ್ನು ಬೈದ್ರೆ ಸಹಿಸ್ಕೋತೀನಿ, ಬಸವಣ್ಣನ ಬೈದ್ರೆ ಸಹಿಸ್ಕೊಳ್ಳೋದಿಲ್ಲ ನಾವು. ಬಸವಣ್ಣನವರನ್ನ ಬೈದ್ರೆ ಸ್ವಾಮಿ ಬೆಳಗಾಯ್ತಂದ್ರೆ ಬಸವಣ್ಣನ ಹೆಸರನ್ನು ಹೇಳಿಕೊಂಡು ಬದುಕುವವರು ನಾವು. ಬಸವಣ್ಣನ ಹೆಸರು ಹೇಳಿಕೊಂಡು ಬದುಕುವವರು ನಾವು. ಎಲ್ಲಿದ್ದಾನೆ ಬಸವಣ್ಣ? ಯಾರಿಗೆ ಗುರು, ಯಾರಿಗೆ ಲಿಂಗ, ಯಾರಿಗೆ ಜಂಗಮ? ಒಂದು ಚಾಲೆಂಜ್, ಒಂದು ಚಾಲೆಂಜ್. ಅಕ್ಕ ಮಹಾದೇವಿ ಒಂದು ವಚನ ಬರಲ್ಲ ಬಸವಣ್ಣನವರ ಬಗ್ಗೆ. ಶಿವ ಶಿವ ಆದಿ ಅನಾದಿಗಳೆಂಬೆಗಳಿಲ್ಲದ ನಿರವಯ ಶಿವ, ನಿಮ್ಮ ನಿಜವನಾರಯ್ಯ ಬಲ್ಲರು, ಬೇರಂಗಳಿಗೆ ವೇದ್ಯನು, ಶಸ್ತ್ರಗಳಿಗೆ ಅಗಮ್ಯನು, ಆಗಮಕ್ಕೆ ಅಗರ್ಮ್ಯನು, ಅಗೋಚರನು, ವಾಂಗ್ಮನಾತೀತವಾಗಿಪ್ಪ ಪರಶಿವಲಿಂಗವನು. ಕೆಲವರು ಸಕಲನೆಂಬರು, ಕೆಲವರು ನಿಷ್ಕಲನೆಂಬರು. ಈ ಬಗೆಯ ಭಾವದಿಂದ ಹರಿ, ಬ್ರಹ್ಮ, ಇಂದ್ರ, ಚಂದ್ರ, ಕಾಲ, ದಕ್ಷ, ದೇವ, ದಾನವ, ಮಾನವರೆಲ್ಲರೂ ಕಾಣಲರೆಯದೆ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಭವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಪರಿಸಂಗವ ಮಾಡ, ಪರಿಪಾಕವ ಕೊಳ್ಳ, ಪರಸತಿಯ ಬೆರಸ, ಆತ್ಮಸ್ತುತಿಯ ಮಾಡ, ಸ್ತುತಿನಿಂದೆಗಳ ಹೊತ್ತ, ಪರದನವನಲ್ಲ ಪರನಿಂದೆಯ ನಾಡ, ಅನರುತವ ನುಡಿಯ ಹಿಂಸೆಯ ಮಾಡ, ತಾಮಸ ಭಕ್ತಿಯ ಸಂಗವ ಮಾಡ, ಗುರುಲಿಂಗ ಜಂಗಮ ಪ್ರಾಣಿ ಪ್ರಸಾದ ಮುಂತಾಗಿ ಭೋಗಿಸುವ, ಜಂಗಮ ನಿಂದೆಯೇ ಸೈರಿಸ, ಪ್ರಸಾದ ನಿಂದೆಯೇ ಕೇಳ, ಅನ್ಯರಾಸೆಗೈಯ, ಪಾತ್ರ ಪಾತ್ರ ನಡಿದೀವ, ಚತುರ್ವಿಧ ಪದವಿಯ ಹಾರ, ಹರಿಷಟ್ವರ್ಗ ಕೇಳುತ್ತ, ಕುಲಾದಿ ಬಗೆಗಳ ಬಗೆಗೊಳ್ಳ, ದ್ವೈತ ದ್ವೈತ ನುಡಿವನಲ್ಲ, ಸಂಕಲ್ಪ ವಿಕಲ್ಪ ಮಾಡುವನಲ್ಲ, ಕಾಲೋಚಿತವಲ್ಲ, ಕ್ರಮಯುಕ್ತವಾಗಿ ಷಟಸ್ಥಳ ಸಂಬಂಧಿ, ಸರ್ವಾಂಗಲಿಂಗಿ, ದಾಸೋಹ ಸಂಪನ್ನ, ದಯಾಭರಿತ, ನ್ಯಾಯ ನಿಷ್ಠುರ, ನುಡಿದಂತೆ ನೆರವ, ಮಾಟಕೂಟಗಳ ಅನುಸಂಧಾನಿ, ಮರವಿಲ್ಲದ ಮಹಾಜ್ಞಾನಿ, ಶಿವಶರಣರ ಅನುಭಾವಿ, ಕರ್ಮದ ಬಟ್ಟೆಯ ಬಿಟ್ಟ, ಕಾಯಕ ಕಲ್ಲದೆ ಸಲ್ಲ, ದಾಸೋಹ ಸಂಪನ್ನ, ಕಾಯದ ಕಳವಳ ಕಂಡ, ಕಲಶ ಕರ್ಪಣೆಯ ಮುಟ್ಟ, ಶಿವಧರ್ಮದ ಪುಂಡ. 52% ಕೊಟ್ಟಾಳ ಮಹಾದೇವಿ. ನಡೆ ಪರುಷ, ನುಡಿ ಪರುಷ, ಭಾವ ಪರುಷ, ಹಸ್ತ ಪರುಷ. ಸ್ವಾಮಿ ಯಾರಿಗೆ ಗುರು ಬಸವಣ್ಣ? ಯಾರಿಗೆ ಗುರು? ನನಗೆ ಗುರು, ನಿನಗೆ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಭಾ ಎಂಬಲ್ಲಿ ಎನ್ನಬವಾರಿ, ಸ ಎಂಬಲ್ಲಿ ಸರ್ವಜ್ಞಾನಿ ಆದೆ, ಓ ಎಂದು ವಚಿಸೊಡೆ ವಸ್ತು ಚೈತನ್ಯಾತ್ಮಕನಾದನು. ಇಂದೇ ಬಸವಾಕ್ಷರ ತ್ರಯವನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗಿದನ್ನು ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿದ್ದೇವಯ್ಯ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಲ್ಲ ಪುರಾತನದ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ. ಬಸವಯ್ಯ, ಬಸವಪ್ಪ, ಬಸವೇಶ, 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 ಬಸವ ದಂಡೇಶ. ನನಗೆಯೂ ಗುರು, ನಿನಗೆಯೂ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಯಾರೀ ಬಸವಣ್ಣನ ಗುರು ಅಲ್ಲ ಅನ್ನೋರು? ಬಸವಣ್ಣನ ಗುರು ಅಲ್ಲ ಅನ್ನೋರು ಅವ್ರಿಗೆ ತಲೆ ಇಲ್ಲ. ಅವನಿಗೆ ನೋ ಕಾಮನ್ ಸೆನ್ಸ್. ಬಸವಣ್ಣ ಅಂತಂದ್ರ ಈ ಜಗತ್ತಿನ ಆದ್ಯ ಕೃತ. ಸಾಮಾನ್ಯವಾದ ಗುರು ಅಲ್ಲ ಬಸವಣ್ಣ, ಅಂತಿಂತ ವ್ಯಕ್ತಿ ಅಲ್ಲ ಬಸವಣ್ಣ. ಇಂತಹ ಬಸವಣ್ಣ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಷಟಸ್ಥಳವೇ ಆತ್ಮ. ಅನುಭವ ಮಂಟಪದಲ್ಲಿ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂತಹ ಧರ್ಮದ ಜ್ಞಾನದ ಚೌಕಟ್ಟನ್ನು ಹಾಕುವವನು ಚೆನ್ನ ಬಸವಣ್ಣ. ವಚನಗಳನ್ನು ಬರೆದ ನಂತರ ಅದನ್ನು ಪರೀಕ್ಷೆ ಮಾಡುವವನು, ಸಿಗ್ನೇಚರ್ ಮಾಡುವವನು ಚೆನ್ನ ಬಸವಣ್ಣ. ಅದ ವಚನಗಳನ್ನು ಕಟ್ಟಿ ತೆಗೆದುಕೊಂಡು ಹೋಗಿ ಇಡುವವನು ವಚನ ಭಂಡಾರಿ ಶಾಂತರಸ. ಆ ವಚನಗಳನ್ನು ಪ್ರಚಾರ ಮಾಡುವವರು ಗೌರೋಪಿ ಚೌಡಯ್ಯ, ಏಕಾಂತ ಲಿಂಗಯ್ಯ, ಮೋಳಿಗೆ ಮಾರಯ್ಯ, ಲಿಂಗಮ್ಮ. ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳು, 770 ಜನ ಅಮರಗಣಗಳು. ಏನ್ ಅಂದ
ಅವರು ಪ್ರಶ್ನೆ ಬರ್ತದ, ಗುರು ಯಾವ ರೀತಿಯಲ್ಲಿ ಸಂಸ್ಕಾರವನ್ನು ಕೊಡುವಾಗ ನ್ಯಾಯವನ್ನು ಹೇಳ್ತಾನೆ ಅಂದಾಗ ಆವಾಗ ಚನ್ನಬಸವಣ್ಣನವರು ಹೇಳ್ತಾರ, 3 ತತ್ವದ ಆಧಾರದ ಮೇಲೆ ಜ್ಞಾನವನ್ನು ಕೊಡ್ಲಿಕ್ಕೆ ಬರ್ತದ. ಒಂದು ಕುಕ್ಕುಟ ನ್ಯಾಯ, 2ನೇದು ಕೂರ್ಮ ನ್ಯಾಯ, 3ನೇದು ಮತ್ಸನ್ಯಾಯ ಅಂತ ಹೇಳ್ತಾರ. ಕುಕ್ಕುಟ ನ್ಯಾಯ, ಕೂರ್ಮ ನ್ಯಾಯ, ಮತ್ಸನ್ಯಾಯ ಅಂತ ಹೇಳಿದ ಕೂಡಲೇ ಗುರುವಿನ ಕ್ವಾಂಟಿಟಿ ಕ್ವಾಲಿಟಿ ಏನು ಅಂತ ಕೇಳಿದ್ರೆ ಕರುಣೆ, ಸತ್ಕಲೆ, ಶಾಸ್ತ್ರ ಬರೆದೆ, ಕರುಣೆ, ಸತ್ಕಲೆ, ಶಾಸ್ತ್ರ ಬರೆದೆ, ಸುಮಕುತ್ವ, ಸುಗುಣ, ಸುಜ್ಞಾನ, ಸೌಂದರತ್ವ ಅನ್ನತಕ್ಕಂಥ ವಿಚಾರಧಾರೆಗಳೊಳಗಡೆ ಗುರುವನ್ನ ಕುರಿತು ಕುಕ್ಕುಟ ನ್ಯಾಯ, ಕುರ್ಮನ್ಯಾಯ ಮತ್ತು ಮತ್ಸನ್ಯಾಯ ಅಂದ್ರೆ ಏನು ಅಂತ ಕೇಳ್ತಾನೆ ಚನ್ನಬಸವಣ್ಣ. ಅದಕ್ಕೆ ನಾಳೆ ಉತ್ತರ ಕೊಡ್ತಾನೆ.